Good morning to all. I welcome you to the today's online class. Dear students, ಸೊ ನಾವೀಗ ಲಾಸ್ಟ್ ಚಾಪ್ಟರ್ನ ಕಲಿತಾ ಇದ್ದೀವಿ, ಸ್ಟಡಿ ಮಾಡ್ತಾ ಇದ್ದೀವಿ. ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸು. ಅದರಲ್ಲಿ ಫಸ್ಟು ಡಿ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ದ ಪ್ರಾಪರ್ಟೀಸ್ ಆಫ್ ದ 3D ಸೀರೀಸ್ ಎಲಿಮೆಂಟ್ಸ್. 3D ಸೀರೀಸ್ ಎಲಿಮೆಂಟ್ಸ್ ಅಂತಂದರೆ ಯಾವುದು, ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೆ, ಮತ್ತು ಅದರೊಳಗಡೆ ಟ್ರೆಂಡಿಂದ ಪ್ರಾಪರ್ಟೀಸ್ ಅಂತ ಬಂದಾಗ ಏನೇನು ಅಟಾಮಿಕ್ ಪ್ರಾಪರ್ಟೀಸ್ ಟ್ರೆಂಡ್ ಬರುತ್ತೆ ಅದನ್ನು ಡಿಸ್ಕಸ್ ಮಾಡಿ. ಆ್ಯಂಡ್ ಆಫ್ಟರ್ ದಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ some more properties of the D block elements like variable oxidation state shown by the 3D series elements. ಅದಾದಮೇಲೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ಅದಾದಮೇಲೆ catalytic ಪ್ರಾಪರ್ಟಿ, ಕಾಂಪ್ಲೆಕ್ಸ್ ಫಾರ್ಮೇಷನ್, interstitial ಕಾಂಪೌಂಡ್ ಫಾರ್ಮೇಷನ್. ಇದಿಷ್ಟು ಪ್ರಾಪರ್ಟೀಸನ್ನು ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನೇನು ಪ್ರಾಪರ್ಟಿ ಇದೆ ಅಂತಂದರೆ ಲಾಸ್ಟಲ್ಲಿ ಇನ್ನೊಂದು ಡಿ ಬ್ಲಾಕ್ ಎಲಿಮೆಂಟ್ಸ್ದು 3D ಸೀರೀಸ್ ಎಲಿಮೆಂಟ್ಸ್ಗೆ ಇನ್ನೊಂದು ಪ್ರಾಪರ್ಟಿ ಅಂತ ಬರುತ್ತೆ. ದ ಒನ್ ಮೋರ್ ಪ್ರಾಪರ್ಟಿ ಆಫ್ ದ 3D ಸೀರೀಸ್ ಎಲಿಮೆಂಟ್ಸ್ ಅಂತ ತಗೊಂಡ್ರೆ, ದೀಸ್ 3D ಸೀರೀಸ್ ಎಲಿಮೆಂಟ್ಸ್ ಆರ್ ಇನ್ ಜನರಲ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ದೇ ಕೆನ್ ಏಬಲ್ ಟು ಫಾರ್ಮ್ ದ ಅಲಾಯ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ದಟ್ ಈಸ್ ದ ಅನದರ್ ಪ್ರಾಪರ್ಟಿ ಅಂತ ಬಂದಾಗ ಇದನ್ನು ಫಾರ್ಮೇಷನ್ ಆಫ್ ಅಲಾಯ್ಸ್ ಅಂತ ತೊಗೊಂಡಿದ್ದೀವಿ. ಸೊ ಏನಿದು ಫಾರ್ಮೇಷನ್ ಆಫ್ ಅಲಾಯ್ಸ್ ಅಂತಂದರೆ ಏನು? ಫಸ್ಟ್ ಆಫ್ ಆಲ್ ಅಲಾಯ್ ಕಾಂಪೌಂಡ್ ಅಂತಂದರೆ ಏನು ಅಂತಂದರೆ, ನಿಮ್ಗೆ ಗೊತ್ತಿದೆ ಅಲಾಯ್ ಕಾಂಪೌಂಡ್ಸ್ ಅಂತ ಬಂದಾಗ ಕೆಲವೊಂದು ಸಬ್ಸ್ಟೆನ್ಸಸ್ಸನ್ನು ನಾವು ಅಲಾಯ್ಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಲೋಹಗಳು ಅಂತ ಹೇಳ್ತೀವಿ, ಆಯಿತಾ? ಸೊ ಅಲಾಯ್ ಅಂತಂದರೆ ಒಂದು ಎಕ್ಸಾಂಪಲ್ ನೋಡಿ, ಸ್ಟೀಲ್ ಅಂತ ಕೇಳಿದ್ದೀರಿ ನೀವು. ಈ ಸ್ಟೀಲ್ ಅಂತ ಕೇಳಿದಿರಲ್ವಾ, ಸ್ಟೀಲ್ ಅಂತಂದರೆ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಅನ್ ಅಲಾಯ್ ಅಂತ ಹೇಳ್ತಾನೆ. ಸೊ ಯಾಕೆ ಅದನ್ನು ಅಲಾಯ್ ಅಂತ ಹೇಳ್ತೀವಿ ಅಂತಂದರೆ, ಯಾವುದನ್ನು ನಾವು ಅಲಾಯ್ ಅಂತ ಹೇಳ್ತೀವಿ, ದಟ್ ಅಲಾಯ್ ವಿಚ್ ಈಸ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆರ್ ವಿಚ್ ಈಸ್ ದ ಸಬ್ಸ್ಟೆನ್ಸ್ ವಿಚ್ ಈಸ್ ದ ರಿಸಲ್ಟ್ ಆಫ್ ಬ್ಲೆಂಡಿಂಗ್ ಆಫ್ ಟೂ ಆರ್ ಮೋರ್ ಡಿಫ್ರೆಂಟ್ ಎಲಿಮೆಂಟ್ಸ್ ಅಥವಾ ಡಿಫ್ರೆಂಟ್ ಮೆಟಾಲಿಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಅಂದರೆ ಒಂದು, ಎರಡು ಅಥವಾ ಒಂದಕ್ಕಿಂತ ಹೆಚ್ಚು ಮೆಟಾಲಿಕ್ ಎಲಿಮೆಂಟ್ಸನ್ನು ಒಟ್ಟಿಗೆ ಬ್ಲೆಂಡ್ ಮಾಡಿ, ಅಂದರೆ ಒಟ್ಟಿಗೆ ಮಿಕ್ಸ್ ಮಾಡಿ ಫಾರ್ಮೇಷನ್ ಮಾಡ್ತೀವಲ್ಲ ಅಂಥ ಸಬ್ಸ್ಟೆನ್ಸಸ್ಸನ್ನು, ಅಂದರೆ ಅಲ್ಲಿ ಇದನ್ನು ಸಾಲಿಡ್ ಮ್ಯಾಟರ್, ಅದನ್ನು ಮೆಟಾಲಿಕ್ ಫಾರ್ಮಲ್ಲಿ ಅದನ್ನು ತಗೊಳ್ತೀವಿ. ಅಲಾಯ್ ಅಂತಂದರೆ ವಿಚ್ ಇಸ್ ದ ಸಬ್ಸ್ಟೆನ್ಸ್ ಮೇಡ್ ಅಪ್ ಆಫ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಮೆಟಾಲಿಕ್ ಎಲಿಮೆಂಟ್ಸ್. ಮೆಟಾಲಿಕ್ ಎಲಿಮೆಂಟ್ಸನ್ನೇ ಒಟ್ಟಿಗೆ ಕಂಬೈನ್ ಆಗಿ ಒಂದು ಸಬ್ಸ್ಟೆನ್ಸನ್ನು ಕೊಡುತ್ತೆ, ಅದನ್ನು ನಾವು ಅಲಾಯ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಹೇಳಿದ್ದೀನಿ ನಿಮಗೆ, ಸ್ಟೀಲ್ ಅಂತ ಹೇಳಿದ್ದೀನಿ. ಅದೇ ಥರ ನೀವು ಕನ್ನಡದಲ್ಲಿ ಹೇಳ್ತೀವಿ, ಹಿತ್ತಾಳೆ ಅಂತ ಕೇಳಿದಿರಿ, ಕಂಚು ಅಂತ ಕೇಳಿದಿರಿ. ಇಂಗ್ಲೀಷಲ್ಲಿ ಬ್ರಾಸ್ ಅಂತ ಹೇಳ್ತೀವಿ, ಬ್ರಾಂಜ್ ಅಂತ ಹೇಳ್ತೀವಿ. ಸೊ ಹೀಗೆ, ಸೊ ಇದನ್ನು ನಾವು ಅಲಾಯ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಸೊ ಈ ಅಲಾಯ್ ಅಂತಂದರೆ, ಸೊ ಯಾವ ಎಲಿಮೆಂಟ್ಸು ಅಲಾಯ್ನ ಫಾರ್ಮೇಷನ್ ಮಾಡುತ್ತೆ ಅಂತಂದರೆ, ಯೂಸ್ವಲ್ ಆಗಿ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಅಲಾಯ್ ಫಾರ್ಮೇಷನ್ ಮಾಡುವಂಥ ಎಬಿಲಿಟಿ ಅಥವಾ ಕೆಪಾಸಿಟಿ ಅದಕ್ಕೆ ಇರುತ್ತೆ ಅಂತ ಹೇಳ್ತಾನೆ. ಹಾಗಾದರೆ ಅಲಾಯ್ ಅಂತಂದರೆ ಏನು? ಸೊ ಏನೇನು ಫಾರ್ಮೇಷನ್ ಆಗುತ್ತೆ, ಸೊ ಯಾವ ರೀತಿ ಎಕ್ಸಾಂಪಲ್ಸ್ ಬರುತ್ತೆ ಅಲಾಯ್ಸ್ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಟ್ರಾನ್ಸಿಷನ್ ಎಲಿಮೆಂಟ್ ದೇ ಹ್ಯಾವ್ ದ ಸ್ಟ್ರಾಂಗ್ ಟೆಂಡೆನ್ಸಿ ಟು ಫಾರ್ಮ್ ಅಲಾಯ್ ಫಾರ್ಮೇಷನ್. ಯೂಸ್ವಲ್ ಆಗಿ ಡಿ ಬ್ಲಾಕ್ ಎಲಿಮೆಂಟ್ಸು ಅಲಾಯ್ ಫಾರ್ಮೇಷನ್ ಮಾಡುತ್ತೆ, ಅಂದರೆ ಅಲಾಯ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡುತ್ತೆ ಅಂತ ಹೇಳ್ತಾನೆ. ಸೊ ದ ಫಾರ್ಮೇಷನ್ ಆಫ್ ಅಲಾಯ್, ಯಾಕೆ ಫಾರ್ಮೇಷನ್ ಮಾಡುತ್ತೆ ಅದು? ಸೊ ವಾಟ್ ಈಸ್ ದ ರೀಸನ್ ಫಾರ್ ದ ಅಲಾಯ್ ಫಾರ್ಮೇಷನ್ ಇನ್ ದ ಕೇಸ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್? ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸು ಅಲಾಯ್ ಫಾರ್ಮೇಷನ್ ಯಾಕೆ ಮಾಡುತ್ತೆ ಅಂತಂದರೆ, ದ ಫಾರ್ಮೇಷನ್ ಆಫ್ ಅಲಾಯ್ ಈಸ್ ಡ್ಯೂ ಟು ಸೇಮ್ ಅಟಾಮಿಕ್ ಸೈಜ್ ಆಫ್ ದ ಎಲಿಮೆಂಟ್ಸ್, ಸೊ ದಟ್ ಇನ್ ದ ಕ್ರಿಸ್ಟಲ್ ಲ್ಯಾಟಿಸ್ ಒನ್ ಆಟಮ್ ಕ್ಯಾನ್ ರೀಪ್ಲೇಸ್ ದ ಅದರ್ ಅಂತ ಹೇಳ್ತಾನೆ. ಅಂದರೆ ಇಲ್ಲೇನಾಗುತ್ತೆ ಇಲ್ಲಿ ಅಂತಂದರೆ, ಅಲಾಯ್ ಫಾರ್ಮೇಷನ್ ಅಂತ ಬಂದಾಗ ಇದು ಜನರಲ್ ಆಗಿ ಮೆಟಾಲಿಕ್ ಸಬ್ಸ್ಟೆನ್ಸಸ್ ಅಂತ ಕೇಳಿದಾಗ ನೀವು ನೋಡಿದಿರಿ, ಅಂದರೆ ಅಲ್ಲಿ ಮೆಟಾಲಿಕ್ ಆಟಮ್ಸ್ ಅಥವಾ ಮೆಟಾಲಿಕ್ ಅಯಾನ್ಸ್ ಇರುತ್ತೆ. ಸೊ ಮೆಟಾಲಿಕ್ ಅಯಾನ್ಸು ಅಲ್ಲಿ ಈ ಥರ ಒಂದು ರೆಗ್ಯುಲರ್ ಅರೇಂಜ್ಮೆಂಟ್ನಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಯಾವಾಗ ಒಂದು ಅಲಾಯ್ ಫಾರ್ಮೇಷನ್ ಆಗುತ್ತೆ ಇಲ್ಲಿ ಅಂತಂದರೆ, ಒನ್ ದ ಕ್ರಿಸ್ಟಲ್ ಲ್ಯಾಟಿಸ್ ಆಫ್ ಒನ್ ಮೆಟಲ್ ಅಯಾನ್ ಇಫ್ ಇಟ್ ಈಸ್ ರೀಪ್ಲೇಸ್ಡ್ ಬೈ ದ ಅನದರ್ ಮೆಟಲ್ ಅಯಾನ್ ಆಫ್ ಹ್ಯಾವಿಂಗ್ ದ ಸೇಮ್ ಸೈಜ್ ಅಂತ ಹೇಳ್ತಾನೆ. ಸೊ ಯಾವಾಗ ಅಲಾಯ್ ಫಾರ್ಮೇಷನ್ ಮಾಡುತ್ತೆ ಒಂದು ಎರಡು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತಂದರೆ, ಸೊ ಎರಡೂ
ಎಲಿಮೆಂಟ್ಸ್ನ ಒಂದು ಅಟಾಮಿಕ್ ಸೈಜ್ ಅಥವಾ ಸೈಜ್ ಆಫ್ ಅನ್ ಆಟಮ್ ಅಂತ ತೊಗೊಂಡ್ರೆ ಇಫ್ ಇಟ್ ಈಸ್ ದ ಸೇಮ್. ಸೊ ಅದು ರೀಸನ್ ಹೇಳ್ತಾರೆ ನೋಡಿ. ಸೊ ದ ಫಾರ್ಮೇಷನ್ ಆಫ್ ಅಲಾಯ್ ವಿಚ್ ಈಸ್ ಡ್ಯೂ ಟು ದ ಸೇಮ್ ಅಟಾಮಿಕ್ ಸೈಜ್ ಆಫ್ ದ ಎಲಿಮೆಂಟ್ಸ್. ಸೊ ಅಟಾಮಿಕ್ ಸೈಜ್ ಸೇಮ್ ಇದ್ದಾಗ ಅವಾಗ ಏನಾಗುತ್ತೆ, ಒಂದು ಕ್ರಿಸ್ಟಲ್ ಲ್ಯಾಟಿಸ್ ಆಫ್ ದ ಮೆಟಲ್ನಲ್ಲಿ ಸೊ ಒಂದು ಆಟಮನ್ನು ಇನ್ನೊಂದು ಆಟಮ್ ಈಸಿಲಿ ರೀಪ್ಲೇಸ್ ಮಾಡ್ಬೋದು. ಅಂದರೆ ವಿಚ್ ಕ್ಯಾನ್ ಫಿಟ್ ವೆಲ್ ಇನ್ ಟು ದ ಕ್ರಿಸ್ಟಲ್ ಲ್ಯಾಟಿಸ್ ಆಫ್ ದ ಅಥವಾ ಲ್ಯಾಟಿಸ್ ಪಾಯಿಂಟ್ ಆಫ್ ದ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಹೇಳ್ತಾನೆ. ಆ್ಯಂಡ್ ಸೊ ದಟ್ ಅಂಥ ಕೇಸ್ನಲ್ಲಿ ಮಾತ್ರ ಅಲಾಯ್ ಫಾರ್ಮೇಷನ್ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ವೈ ಡಿ ಬ್ಲಾಕ್ ಎಲಿಮೆಂಟ್ ದೇ ಕ್ಯಾನ್ ಫಾರ್ಮ್ ದ ಅಲಾಯ್ ಸಬ್ಸ್ಟೆನ್ಸಸ್ ಏನಕ್ಕೆ ಫಾರ್ಮೇಷನ್ ಮಾಡುತ್ತೆ ಅಂತಾನೆ, ಇಟ್ ಈಸ್ ಬಿಕಾಸ್ ಆಫ್ ದ ಸೇಮ್ ಸೈಜ್ ಆಫ್ ದ ಟೂ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಸೊ ದಟ್ ದ ಒನ್ ಆಟಮ್ ಕ್ಯಾನ್ ರೀಪ್ಲೇಸ್ ದ ಅನದರ್ ಆಟಮ್ ಅಂತ ಹೇಳ್ತಾನೆ. ಇದು ಯೂಸಲಾಗಿ ರೀಸನ್ ಅಂತ ತಗೊಳ್ತೀವಿ. ಎಕ್ಸಾಂಪಲ್ಸ್ ಅಂತ ತೊಗೊಂಡಾಗ ಒಂದಷ್ಟು ಎಕ್ಸಾಂಪಲ್ಸ್ ಇಷ್ಟ ಕೇಳೋದು, ಜಾಸ್ತಿ ಏನು ಕೇಳೋದಿಲ್ಲ. ಸ್ಟ್ರೈಟ್ ಅವೇ ಎಕ್ಸಾಂಪಲ್ಸನ್ನು ತೊಗೊಳ್ಳೋಣ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ಒಂದು ಬೆಸ್ಟ್ ಎಕ್ಸಾಂಪಲು ಸ್ಟೈನ್ಲೆಸ್ ಸ್ಟೀಲ್ ಅಂತ ಹೇಳ್ತಾನೆ. ಸೊ ವಾಟ್ ಇಸ್ ದಟ್ ಸ್ಟೈನ್ಲೆಸ್ ಸ್ಟೀಲ್ ಅಂತಂದ್ರೆ ಏನು, ವಾಟ್ ಇಸ್ ದ ಕಂಪೋಸಿಷನ್ ಆಫ್ ದಟ್ ಸ್ಟೈನ್ಲೆಸ್ ಸ್ಟೀಲ್, ಅಥವಾ ಈ ಅಲಾಯ್ನಲ್ಲಿ ಈ ಸ್ಟೈನ್ಲೆಸ್ ಸ್ಟೀಲ್ ಅಂತ ಏನು ಅಲಾಯ್ ತೊಗೊಂಡಿದ್ದೀವಿ ಅದರಲ್ಲಿ ಏನಿರುತ್ತೆ ಅಂತಂದರೆ ಸ್ಟೈನ್ಲೆಸ್ ಸ್ಟೀಲ್ ವಿಚ್ ಈಸ್ ಎನ್ ಅಲಾಯ್ ಆಫ್ 4 ಡಿಫ್ರೆಂಟ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಸೊ ವಿಚ್ ಈಸ್ ದ ಕಾಂಬಿನೇಷನ್ ಆಫ್ ಐರನ್, ಕಾರ್ಬನ್, ಕ್ರೋಮಿಯಮ್ ಆ್ಯಂಡ್ ನಿಕ್ಕಲ್. ರಿಮೆಂಬರ್ ಒನ್ ಥಿಂಗ್, ಇಲ್ಲಿ 4 ಎಲಿಮೆಂಟ್ಸು ಒಟ್ಟಿಗೆ ಕಂಬೈನ್ ಆಗಿ ಅಥವಾ ಒಟ್ಟಿಗೆ ಮಿಕ್ಸ್ ಆಗಿ ಒಂದು ಅಲಾಯ್ ಫಾರ್ಮೇಷನ್ ಮಾಡ್ತಾಯಿದೆ. ಯಾವುದ್ಯಾವುದು, ಐರನ್, ಕಾರ್ಬನ್, ಕ್ರೋಮಿಯಮ್ ಆ್ಯಂಡ್ ನಿಕ್ಕಲ್. ಈ 4 ಎಲಿಮೆಂಟ್ಸ್ನಲ್ಲಿ ಒಂದು ಎಲಿಮೆಂಟು ಕಾರ್ಬನ್ ಮಾತ್ರ ಪಿ ಬ್ಲಾಕ್ ಎಲಿಮೆಂಟು, ಇನ್ನು 3 ಎಲಿಮೆಂಟ್ಸ್ ಇದೆಯಲ್ಲ ಐರನ್ನು, ಕ್ರೋಮಿಯಮ್ಮು, ನಿಕ್ಕಲ್ಲು, ಸೊ ಇದು ಬಂದು ಡಿ ಬ್ಲಾಕ್ ಎಲಿಮೆಂಟ್ಸು. ಈ 3 ಎಲಿಮೆಂಟ್ಸ್ ಬಂದು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಯೂಸ್ವಲ್ ಆಗಿ ಸೊ ಇಲ್ಲಿ ಅಲಾಯ್ನ ಏನಕ್ಕೆ ತೊಗೋತೀವಿ, ಅಲಾಯ್ ಸಬ್ಸ್ಟೆನ್ಸನ್ನು ಎಲ್ಲಿ ಯೂಸ್ ಮಾಡ್ತೀವಿ ನಾವು, ಯಾಕೆ ಜಾಸ್ತಿ ಯೂಸ್ ಮಾಡ್ತೀವಿ ಅಂತಂದರೆ, ಎಲ್ಲಿ ಕೆಲವೊಂದು ಸಬ್ಸ್ಟೆನ್ಸ್, ಈಗ ಸ್ಟೈನ್ಲೆಸ್ ಸ್ಟೀಲ್ ಅಂತ ತಗೊಂಡಾಗ ನೈಫ್ ಯೂಸ್ ಮಾಡ್ತೀವಿ ನೋಡಿ, ಚಾಕುಗಳನ್ನ ಯೂಸ್ ಮಾಡ್ತೀವಿ. ಮನೆಯಲ್ಲಿ ತರಕಾರಿ ಕಟ್ ಮಾಡೋದಕ್ಕೆ ಚಾಕು ಯೂಸ್ ಮಾಡ್ತೀವಿ. ದಟ್ ನೈಫ್ ವಿಚ್ ಈಸ್ ಮೇಡ್ ಅಪ್ ಆಫ್ ಸ್ಟೈನ್ಲೆಸ್ ಸ್ಟೀಲ್ ಅಂತ ಹೇಳ್ತಾನೆ. ಸೊ ಆ ಸ್ಟೈನ್ಲೆಸ್ ಸ್ಟೀಲ್ ಅಂತಂದರೆ ಆ ಸಬ್ಸ್ಟೆನ್ಸ್ ಯಾಕೆ ಯೂಸ್ ಮಾಡ್ತೀವಿ, ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್ ಮ್ಯಾಟರ್ ಫ್ರಮ್ ಅಂಡರ್ ಗೋಯಿಂಗ್ ಕೊರೋಸನ್ ಅಥವಾ ರಸ್ಟಿಂಗ್ ಅಂತ ಹೇಳ್ತಾನೆ. ಅಂದರೆ ಚಾಕು ಯೂಸಲ್ ಆಗಿ ನೋಡಿ, ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಚಾಕು, ಸ್ಟೈನ್ಲೆಸ್ ಸ್ಟೀಲ್ದು ಚಾಕು, ಅದು ತುಕ್ಕಿಡಿಯಲ್ಲ ಅದು. ಸೊ ಯೂಸಲಾಗಿ ಬರೀ ಐರನ್ನೇ ತೊಗೊಂಡ್ರೆ ಐರನ್ ತುಕ್ಕಿಡ್ತದೆ, ಅಥವಾ ಕ್ರೋಮಿಯಮ್ ಸಪ್ರೇಟಾಗಿ ತೊಗೊಂಡ್ರೆ ಕ್ರೋಮಿಯಮ್ ತುಕ್ಕಿಡ್ತದೆ, ನಿಕ್ಕಲ್ ತುಕ್ಕಿಡ್ತದೆ. ಬಟ್ ಇದನ್ನು ಒಂದು ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಒಂದು ಅಲಾಯ್ ಫಾರ್ಮಲ್ಲಿ ತೊಗೊಂಡಿದ್ದೀನಲ್ಲ, ಅಲಾಯ್ ಸಬ್ಸ್ಟೆನ್ಸು ಜನರಲ್ ಆಗಿ ಅದು ಯೂಸಲ್ ಆಗಿ ಅದು ರಸ್ಟ್ ಹಿಡಿಯಲ್ಲ, ಅಂದರೆ ತುಕ್ಕಿಡಿಯೋದಿಲ್ಲ. ಸೊ ಸೊ ಅಂಥ ಸಬ್ಸ್ಟೆನ್ಸಲ್ಲಿ ಎಲ್ಲಿ ನಾವು ಅವಾಯ್ಡ್ ಮಾಡಬೇಕು, ಎಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ರಸ್ಟಿಂಗನ್ನು, ಅಂಥ ಕಡೆ ನಾವೇನು ಮಾಡ್ತೀವಿ, ಈ ಸ್ಟೈನ್ಲೆಸ್ ಸ್ಟೀಲ್ ಸಬ್ಸ್ಟೆನ್ಸಸ್ಸನ್ನು ಅಂದರೆ ಅಲಾಯ್ ಸಬ್ಸ್ಟೆನ್ಸಸ್ಸನ್ನು ಯೂಸ್ ಮಾಡ್ಕೊಳ್ತೀವಿ. ಅದರಲ್ಲಿ ಒಂದು ಸ್ಟೈನ್ಲೆಸ್ ಸ್ಟೀಲ್ ಅಂತ ಹೇಳ್ತೀವಿ. ಎಕ್ಸಾಮಲ್ಲಿ ಕೇಳಿದ್ರೆ ವಾಟ್ ಇಸ್ ದ ಕಂಪೋಸಿಷನ್ ಆಫ್ ಸ್ಟೈನ್ಲೆಸ್ ಸ್ಟೀಲ್ ಅಂತ ಕೇಳ್ಬೋದು. ಇಟ್ ಈಸ್ ಮೇಡ್ ಅಪ್ ಆಫ್ 4 ಡಿಫ್ರೆಂಟ್ ಎಲಿಮೆಂಟ್ಸ್, ಐರನ್, ಕಾರ್ಬನ್, ಕ್ರೋಮಿಯಮ್, ನಿಕ್ಕಲ್ ಅಂತ ಹೇಳ್ತಾನೆ. ಇದು ಒಂದು ಎಕ್ಸಾಂಪಲ್. ಸಿಮಿಲರ್ಲಿ ಸೊ ಅಮಲ್ಗಮ್ ಅಂತ ಹೇಳ್ತೀವಿ. ಸೊ ಸೋಡಿಯಂ ಮರ್ಕ್ಯುರಿ ಅಮಲ್ಗಮ್ ಅಂತ ಹೇಳ್ತಾನೆ, ಅಥವಾ ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಅಂತ ಹೇಳ್ತಾನೆ. ಸೊ ಜಿಂಕ್ ಮತ್ತು ಮರ್ಕ್ಯುರಿ ಎರಡೂ ಡಿ ಬ್ಲಾಕ್ ಎಲಿಮೆಂಟ್ಸು, ಟ್ರಾನ್ಸಿಷನ್ ಮೆಟಲ್ಸು, ಎರಡೂ ಒಟ್ಟಿಗೆ ಸೇರಿಸಿ ಅಲ್ಲಿ ಅಮಲ್ಗಮ್ ಅಂತಂದರೆ ವೆನ್ ಎ ಲಿಕ್ವಿಡ್ ಮ್ಯಾಟರ್ ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ಎ ಸಾಲಿಡ್ ಮ್ಯಾಟರ್ ಅಂತ ಹೇಳ್ತಾನೆ. ಇಲ್ಲಿ ಮರ್ಕ್ಯುರಿ ಬಂದು ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಅದು ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. ಜಿಂಕು ಸೊ ಸಾಲಿಡ್ ಸ್ಟೇಟಲ್ಲಿರುತ್ತೆ. ಎರಡೂ ಮಿಕ್ಸ್ ಆದಾಗ ಅಲ್ಲೊಂದು ಅಲಾಯ್ ಫಾರ್ಮೇಷನ್ ಆಗುತ್ತಲ್ಲ, ಅದನ್ನು ಅಮಲ್ಗಮ್ ಅಂತ ಹೇಳ್ತೀವಿ. 2 ಥರ ಬರುತ್ತೆ. ಎರಡು ಎಕ್ಸಾಂಪಲ್ ಹೇಳ್ಬೋದು. ಒಂದು ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಅಂತ ಹೇಳಿದ್ರೆ, ಇನ್ನೊಂದು ಸೋಡಿಯಂ ಮರ್ಕ್ಯುರಿ ಅಮಲ್ಗಮ್ ಅಂತ ಹೇಳ್ತೀವಿ. ಇದು ಇನ್ನೊಂದು ಎಕ್ಸಾಂಪಲ್, ಅಮಲ್ಗಮ್ ಸಚ್ ಆಸ್ ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಅಂತ ಹೇಳ್ತಾನೆ. ಆ್ಯಂಡ್ ಸಿಮಿಲರ್ಲಿ ಬ್ರಾಸ್ ಅಂತ ಹೇಳ್ತೀವಿ. ಬ್ರಾಸ್ ಅಂದರೆ ಹಿತ್ತಾಳೆ, ಕೇಳಿದ್ರಲ್ಲ. ಈ ಹಿತ್ತಾಳೆನಲ್ಲಿ ಏನಿರುತ್ತೆ ಅಂತಂದರೆ ದಟ್ ಬ್ರಾಸ್ ವಿಚ್ ಈಸ್ ಎನ್ ಅಲಾಯ್ ಆಫ್ 2 ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ 2 ಟ್ರಾನ್ಸಿಷನ್ ಮೆಟಲ್ಸ್, ಒಂದು ಕಾಪರು ಮತ್ತು ಇನ್ನೊಂದು ಜಿಂಕ್. ಸೊ ಬ್ರಾಸ್ನಲ್ಲಿ 2 ಮೆಟಲ್ಸ್ ಇರುತ್ತೆ, 2 ಡಿ ಬ್ಲಾಕ್ ಎಲಿಮೆಂಟ್ ಇರುತ್ತೆ, ಕಾಪರು ಮತ್ತು ಜಿಂಕು. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್, ಬ್ರಾನ್ಸ್ ಅಂತ ಹೇಳ್ತೀವಿ. ಕಂಚಿನ ಪದಕ ಅಂತ ಹೇಳ್ತೀವಲ್ಲ, ಒಲಿಂಪಿಕ್ಸಲ್ಲಿ ಕೊಡ್ತಾರಲ್ಲ. ಸೊ ದಟ್ ಬ್ರಾಂಜ್ ವಿಚ್ ಈಸ್ ಮೇಡ್ ಅಪ್ ಆಫ್ ವಾಟ್ ಅಂತ, ದಟ್ ಬ್ರಾಂಜ್ ವಿಚ್ ಈಸ್ ಮೇಡ್ ಅಪ್ ಆಫ್ ಸೊ 2 ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ 2 ಟ್ರಾನ್ಸಿಷನ್ ಮೆಟಾಲಿಕ್ ಎಲಿಮೆಂಟ್ಸ್, ಒಂದು ಕಾಪರು ಮತ್ತು ಇನ್ನೊಂದು ಟಿನ್ನು, ಸ್ಟ್ಯಾನಮ್ ಅಂತ ಹೇಳ್ತೀವಿ. ಬ್ರಾಂಜ್, ದ ಕಂಪೋಸಿಷನ್ ಆಫ್ ಬ್ರಾಂಜ್ ವಿಚ್ ಈಸ್ ಮೇಡ್ ಅಪ್ ಆಫ್, ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಕಾಪರ್ ಆ್ಯಂಡ್ ಜಿಂಕ್, ಕಾಪರ್ ಆ್ಯಂಡ್ ಟಿನ್. ಕಾಪರ್ ಆ್ಯಂಡ್ ಜಿಂಕ್ ತೊಗೊಂಡ್ರೆ ಬ್ರಾಸ್ ಅಂತ ಹೇಳ್ತೀವಿ. ಹೀಗೆ ಆ್ಯಂಡ್ ಇದಿಷ್ಟು ಅಲಾಯ್ ಫಾರ್ಮೇಷನ್ ಅಂತ ಹೇಳ್ತಾ, ಆ್ಯಂಡ್ ಇದಿಷ್ಟು ಡಿ ಬ್ಲಾಕ್ ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಅಂತ ಹೇಳ್ತಾ,
ಸೊ ಇಲ್ಲಿಗೆ ಡಿ ಬ್ಲಾಕ್ ಎಲಿಮೆಂಟ್ಸು ಇಲ್ಲಿಗೆ ನಿಮ್ಗೆ ಕಂಪ್ಲೀಟ್ ಆಗುತ್ತೆ. ಅಂದರೆ ಸೊ ನಿಮ್ಮ ಸಿಲೆಬಸ್ನಲ್ಲಿ ಇದಾದಮೇಲೆ ಇಷ್ಟು ಆದಮೇಲೆ ಪ್ರಾಪರ್ಟೀಸ್ ಎಲ್ಲ ಸ್ಟಡಿ ಮಾಡಿದ್ಮೇಲೆ ನೆಕ್ಸ್ಟು ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಅಥವಾ ಕಮರ್ಷಿಯಲಿ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಇತ್ತು. ಅದರಲ್ಲಿ ಎರಡು ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಇತ್ತು. ಒಂದು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ, ಇನ್ನೊಂದು ಪೊಟ್ಯಾಷಿಯಂ ಡೈಕ್ರೋಮೇಟ್ ಕಾಂಪೌಂಡ್ ಅಂತ. ಸೊ ಅದೆರಡೂ ಕಾಂಪೌಂಡ್ಸ್ ಬಗ್ಗೆ ಪ್ರಿಪ್ರೇಷನ್ನು, ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟು, ಪೊಟ್ಯಾಷಿಯಂ ಡೈಕ್ರೋಮೇಟ್ ಮ್ಯಾನುಫ್ಯಾಕ್ಚರ್, ಅದ್ರ ಜೊತೆಗೆ ಪ್ರಾಪರ್ಟೀಸ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆ್ಯಂಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇಷ್ಟನ್ನು ಸ್ಟಡಿ ಮಾಡಬೇಕಾಗಿತ್ತು. ಬಟ್ ಈ ಸಲ ನಿಮಗೆ ಸೊ ಆ ಟಾಪಿಕನ್ನು, ಸೊ ಅದೆರಡು ಟಾಪಿಕನ್ನು, ಎರಡು ಇಂಪಾರ್ಟೆಂಟ್ ಕಾಂಪೌಂಡ್ಸನ್ನು ಸೊ ಈ ಸಲ ಸಿಲೆಬಸ್ಸಿಂದ ರಿಮೂವ್ ಮಾಡಿದ್ದಾರೆ ಬಿಕಾಸ್ ಆಫ್ ದಿಸ್ ಕೊರೋನಾ. ಆಯ್ತಲ್ಲ. ಸೊ ಅದರಿಂದ ನಿಮಗೆ ಡಿ ಬ್ಲಾಕ್ ಎಲಿಮೆಂಟ್ಸು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ನೋಡ್ಕೊಂಡಿದ್ದೀರಲ್ವ, ಅಷ್ಟು ಪ್ರಾಪರ್ಟೀಸನ್ನೇ ಸೊ ಸ್ಟಡಿ ಮಾಡ್ತೀರಿ. ಈಸಿ ಇದೆ. ಸೊ ಯು ಕ್ಯಾನ್ ಏಬಲ್ ಟು ಸ್ಕೋರ್ ವೆಲ್ ಅಂತ ಹೇಳ್ತಾನೆ. ಸೊ ಇದಿಷ್ಟು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾ, ಆಫ್ಟರ್ ಸ್ಟಡಿಂಗ್ ಅಬೌಟ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಹೋಗೋಣ. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಏನು ತುಂಬ ಜಾಸ್ತಿ ಇಲ್ಲ ನಿಮಗೆ ಇಲ್ಲಿ. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದರೆ ಜಸ್ಟ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದರೆ ಏನು, ಅದರದ್ದು ಒಂದಷ್ಟು ಸಿಂಪಲ್ ಪ್ರಾಪರ್ಟೀಸನ್ನು ಎಕ್ಸ್ಪ್ಲೇನ್ ಮಾಡಿ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿಬಿಡ್ತಾನೆ. ಏನೆಲ್ಲ ಜಾಸ್ತಿ ಕೊಡ್ತಾ ಇಲ್ಲ ಇಲ್ಲಿ. ಸೊ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದ್ರೆ ಏನು, ಎಫ್ ಬ್ಲಾಕ್ ಎಲಿಮೆಂಟ್ ದೇರ್ ಆಲ್ಸೋ ಕಾಲ್ಡ್ ಆಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಎಫ್ ಬ್ಲಾಕ್ ಎಲಿಮೆಂಟ್ಸನ್ನು ಇನ್ನೊಂದು ಹೆಸರಿಂದ ಕರಿತೀವಿ. ದೇರ್ ಆಲ್ಸೋ ಕಾಲ್ಡ್ ಆಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಅಕಾರ್ಡಿಂಗ್ ಟು ದಟ್ ಅಟಾಮಿಕ್ ನಂಬರ್ ಇಫ್ ಐ ಹ್ಯಾವ್ ಅರೇಂಜ್ಡ್, ನಾ ಏನಾದರೂ ಹ್ಯಾಡ್ ಐ ಅರೇಂಜ್ಡ್ ದ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ ಪ್ರಕಾರ ಅದನ್ನು ಇನ್ಕ್ರೀಸ್ ಮಾಡಿದಾಗ ಎಫ್ ಬ್ಲಾಕ್ ಎಲಿಮೆಂಟ್ಸು ಎದರೊಳಗಡೆ ಬರ್ತಾಯಿತ್ತು ಅಂತಂದರೆ, ಸೊ ಟ್ರಾನ್ಸಿಷನ್ ಮೆಟಲ್ಸ್ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ ಒಳಗಡೆ ಬರ್ತಾಯಿತ್ತು. ಅದು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಮಧ್ಯಭಾಗದಲ್ಲಿ ಅದು ಒಳಗಡೆ ಬರ್ತಾಯಿತ್ತು. ಸೊ ದೇರ್ಫೋರ್ ಅದ್ರ ಒಳಗಡೆ ಬರೋದ್ರಿಂದ ಅಕಾರ್ಡಿಂಗ್ ಟು ಅಟಾಮಿಕ್ ನಂಬರ್ ಪ್ರಕಾರ ಬಂದಾಗ ಅದು ಟ್ರಾನ್ಸಿಷನ್ ಮೆಟಲ್ಸ್ ಒಳಗಡೆ ಇರೋದ್ರಿಂದ ಅದನ್ನು ನಾವು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೆದ್ರೆ, ಎಫ್ ಬ್ಲಾಕ್ ಎಲಿಮೆಂಟ್ಸನ್ನು ನಾವು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ. ಸೊ ವಾಟ್ ಆರ್ ದಿಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದರೆ ಏನು, ಸೊ ಏನೇನು ಎಕ್ಸಾಂಪಲ್ಸ್ ಬರುತ್ತೆ ಅದನ್ನು ನೋಡ್ತಾ ಹೋಗೋಣ. ಎಫ್ ಬ್ಲಾಕ್ ಎಲಿಮೆಂಟ್ಸ್. ಎಫ್ ಬ್ಲಾಕ್ ಎಲಿಮೆಂಟ್ಸ್ನಲ್ಲಿ ದ ಎಲಿಮೆಂಟ್ಸ್ ಇನ್ ವಿಚ್ ದ ಆ್ಯಡೆಡ್ ಎಲೆಕ್ಟ್ರಾನ್ ಎಂಟರ್ಸ್ ಇಂಟು n-2 ಎಫ್ ಆರ್ಬಿಟಲ್ ಆ್ಯಂಟಿ ಪೆನಲ್ಟಿಮೇಟ್ ಶೆಲ್ ಆರ್ ಕಾಲ್ಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಜನರಲ್ ಆಗಿ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ, ನಿಮಗೆ ಸ್ಟಾರ್ಟಿಂಗಲ್ಲೇ ಟು ಸ್ಟಾರ್ಟ್ ವಿತ್ನೇ ತೋರಿಸಿದ್ದೀನಿ ನಾನು. ಪಿರಿಯಾಡಿಕ್ ಟೇಬಲ್ನಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸು, ಪಿ ಬ್ಲಾಕ್ ಎಲಿಮೆಂಟ್ಸು, ಡಿ ಬ್ಲಾಕ್ ಎಲಿಮೆಂಟ್ಸು. ಆ್ಯಕ್ಚುಲಾಗಿ ಅದು ಎಸ್ ಬ್ಲಾಕ್ ಎಲಿಮೆಂಟ್ಸು ಫಸ್ಟ್ 2 ಗ್ರೂಪ್ಸು, ಪಿ ಬ್ಲಾಕ್ ಎಲಿಮೆಂಟ್ಸು ಸ್ಟಾರ್ಟಿಂಗ್ ಫ್ರಮ್ 13th ಗ್ರೂಪಿಂದ 18th ಗ್ರೂಪು, ಮಧ್ಯದಲ್ಲಿ ಇನ್ ಬಿಟ್ವೀನ್ 3rd ಗ್ರೂಪಿಂದ ಅಪ್ ಟು 12th ಗ್ರೂಪ್ವರೆಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ. ಇದು 3 ಎಸ್ ಪಿ ಡಿ ಆಯಿತು. ಸೊ ಕೊನೆಯಲ್ಲಿ ಎಫ್ ಬ್ಲಾಕ್ ಎಲಿಮೆಂಟ್ಸನ್ನು ಸಪ್ರೇಟಾಗಿ ಅಟ್ ದ ಬಾಟಮ್ ಆಫ್ ದ ಪಿರಿಯಾಡಿಕ್ ಟೇಬಲ್ನಲ್ಲಿ 2 ಸಪ್ರೇಟ್ ರೋಸ್ನಲ್ಲಿ, ಸೊ ಈಚ್ ಸಪ್ರೇಟ್ ರೋ, ಈಚ್ ರೋ ವಿಚ್ ಈಸ್ ಕನ್ಸಿಸ್ಟಿಂಗ್ ಆಫ್ 14 ಎಲಿಮೆಂಟ್ಸ್ ಅಂತ ಹೇಳ್ತಾನೆ. 2 ಡಿಫ್ರೆಂಟ್ ಸೀರೀಸ್ ಅಥವಾ 2 ಸಪ್ರೇಟ್ ರೋಸಲ್ಲಿ ನಾವು ಅಟ್ ದ ಬಾಟಮ್ ಆಫ್ ದ ಪಿರಿಯಾಡಿಕ್ ಟೇಬಲ್ನಲ್ಲಿ ನೀವು ನೋಡಿರ್ತೀರಿ, ಬೇಕಾದ್ರೆ ತೋರಿಸ್ತೀನಿ ಇದನ್ನು. ಸೊ ಫಸ್ಟಲ್ಲಿ ತೊಗೊಂಡಿದ್ದೀವಲ್ಲ, ಇಲ್ಲಿ ತೊಗೊಂಡ್ರೆ ಇಲ್ಲಿ ಕಾಣ್ತಾ ಇದೆ ನೋಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ದೀಸ್ ಎಲಿಮೆಂಟ್ಸ್. ಇದನ್ನು ಸಪ್ರೇಟಾಗಿ ಏನು ಇಟ್ಟಿದ್ದೀವಿ ಇಲ್ಲಿ, 2 ಸಪ್ರೇಟ್ ರೋಸ್ನಲ್ಲಿ 2 ಸಪ್ರೇಟ್ ಪೀರಿಯಡ್ನಲ್ಲಿ. ಸೊ ನಾವು ಈಚ್ ರೋ ವಿಚ್ ಕನ್ಸಿಸ್ಟ್ ಆಫ್ 14 ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಟೋಟಲಾಗಿ 28 ಎಲಿಮೆಂಟ್ಸ್ ಬರುತ್ತೆ. ಆ್ಯಂಡ್ ದೀಸ್ ಎಲಿಮೆಂಟ್ ದೇ ಆರ್ ರಿಕಾರ್ಡೆಡ್ ಆಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ವೈ ದೇ ಆರ್ ಕಾಲ್ಡ್ ಆಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದರೆ ಹಿಯರ್ ಬಿಕಾಸ್ ನೀವು ಯಾವುದನ್ನು ಎಫ್ ಬ್ಲಾಕ್ ಎಲಿಮೆಂಟ್ ಅಂತ ತೊಗೊಳ್ತೀರಿ, ಆ ಎಲಿಮೆಂಟನ್ನು ತೊಗೊಂಡು ಅದರೊಳಗಡೆ ಲಾಸ್ಟ್ ಎಲೆಕ್ಟ್ರಾನ್ನ ತೊಗೊಂಡ್ರೆ ದ ಲಾಸ್ಟ್ ಎಲೆಕ್ಟ್ರಾನ್ ಆಫ್ ಈಚ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಗೆಟ್ಸ್ ಎಂಟರ್ಡ್ ಇಂಟು n-2 ಎಫ್ ಆರ್ಬಿಟಲ್ಗೆ ಎಂಟ್ರಿ ಆಗುತ್ತೆ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ. ಸೊ ಇಂಥ ಎಲಿಮೆಂಟ್ಸ್ನ ಯಾವ ಎಲಿಮೆಂಟ್ಸ್ನಲ್ಲಿ ದ ಲಾಸ್ಟ್ ಎಲೆಕ್ಟ್ರಾನ್ ಅಥವಾ ಡಿಫ್ರೆನ್ಷಿಯೇಟಿಂಗ್ ಎಲೆಕ್ಟ್ರಾನು ಎಂಟರ್ಸ್ ಇಂಟು ದ ಆ್ಯಂಟಿ ಪೆನಲ್ಟಿಮೇಟ್. ನೋಡಿ, ಅಬ್ಸರ್ವ್ ಮಾಡಿ, ಅಲ್ಟಿಮೇಟ್ ಅಂದರೆ ಲಾಸ್ಟ್ ಶೆಲ್ಲು, ಪೆನಲ್ಟಿಮೇಟ್ ಅಂತಂದರೆ ಲಾಸ್ಟ್ ಶೆಲ್ಗಿಂತ 1 ಶೆಲ್ ಒಳಗಡೆ. ಸೊ ಪೆನಲ್ಟಿಮೇಟ್ ಅಂತಂದರೆ ಲಾಸ್ಟ್ ಶೆಲ್ಗಿಂತ 2 ಶೆಲ್ ಒಳಗಡೆ ಅಂತ ಹೇಳ್ತಾನೆ. ಈ ಕಂಡೀಷನಲ್ಲಿ ಇದನ್ನು ನಾವು ಪೆನಲ್ಟಿಮೇಟ್ ಶೆಲ್ ಅಂತ ಹೇಳ್ತೀವಿ. ಸೊ ವಾಟ್ ಎವರ್ ದ ಎಲಿಮೆಂಟ್ ಇನ್ ವಿಚ್ ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ದ n-2 ಎಫ್ ಆರ್ಬಿಟಲ್ಗೆ ಎಂಟ್ರಿ ಆದರೆ, ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ದಟ್ ಎಲಿಮೆಂಟ್ ಇಟ್ ಈಸ್ ಸೆಟ್ ಟು ಬಿ ದ ಎಫ್ ಬ್ಲಾಕ್ ಎಲಿಮೆಂಟ್ ಅಂತ ಹೇಳ್ತೀವಿ. ಆ ಎಫ್ ಬ್ಲಾಕ್ ಎಲಿಮೆಂಟ್ ಅಂತ ತಗೊಂಡಾಗ ಅದರಲ್ಲೂ ಅಷ್ಟೇ ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಸಪ್ರೇಟಾಗಿ 2 ರೋ ಇದೆ. ಸೊ ಫಸ್ಟ್ ರೋ ಎಲಿಮೆಂಟ್ಸ್ ಏನಿದೆ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಅದನ್ನು ಲ್ಯಾಂಥನೈಡ್ಸ್ ಅಂತ ಕರಿತೀವಿ.
ಯಾಕೆ ಅದನ್ನು ಲ್ಯಾಂಥನೈಡ್ಸ್ ಅಂತ ಕರಿತೀವಿ ಅಂತಲೇ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ ನಾವೇನಾದರೂ ಅದನ್ನು ಪ್ಲೇಸ್ ಮಾಡಿಟ್ಟಿದ್ರೆ ಸೊ ಅದು ಲ್ಯಾಂಥನಮ್ ಆದಮೇಲೆ ಬರ್ತಾಯಿದೆ. ಫಸ್ಟು ಸೀರೀಸ್ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಏನು ಬರುತ್ತೆ ಇದನ್ನು ನಾವು ಲ್ಯಾಂಥನೈಡ್ಸ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ದ ಕಮ್ ಆಫ್ಟರ್ ದ ಲ್ಯಾಂಥನಮ್ ಎಲಿಮೆಂಟ್ ಅಂತ ಹೇಳ್ತೀವಿ. ದೇರ್ಫೋರ್ ದೇ ಆರ್ ಕಾಲ್ಡ್ ಆಸ್ ಲ್ಯಾಂಥನೈಡ್ಸ್ ಅಂತ ಹೇಳ್ತಾನೆ. ದ ಸೆಕೆಂಡ್ ಪೀರಿಯಡ್ ಅಥವಾ ಸೆಕೆಂಡ್ ರೋ ಎಲಿಮೆಂಟ್ ಆಫ್ ದ ಯಾವುದು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ ದೇ ಆರ್ ಕಾಲ್ಡ್ ಆಸ್ ಆಕ್ಟಿನೈಡ್ಸ್ ಅಂತ ಹೇಳ್ತಾನೆ. ವೈ ದೇ ಆರ್ ಕಾಲ್ಡ್ ಆಸ್ ಆಕ್ಟಿನೈಡ್ಸ್ ಅಂತಂದರೆ ಬಿಕಾಸ್ ದೀಸ್ ಸೆಕೆಂಡ್ ರೋ ಎಲಿಮೆಂಟ್ಸ್ ದೇ ಕಮ್ ಆಫ್ಟರ್ ದ ಆಕ್ಟಿನೈಡ್ ಅಂತ ಆಕ್ಟಿನಿಯಮ್ ಅನ್ನೋ ಎಲಿಮೆಂಟ್ ಆದಮೇಲೆ ಬರುತ್ತೆ. ದೇರ್ಫೋರ್ ದೇ ಆರ್ ಕಾಲ್ಡ್ ಆಸ್ ಆಕ್ಟಿನೈಡ್ಸ್ ಅಂತ ಹೇಳ್ತಾನೆ. ಅಥವಾ ಇನ್ನೊಂದು ಹೆಸರಲ್ಲಿ ಇನ್ನೊಂದು ರೀತಿ ಹೇಳೋದಾದರೆ ಲ್ಯಾಂಥನೈಡ್ ಸೀರೀಸ್ ಏನಿದೆ ಲ್ಯಾಂಥನೈಡ್ ಸೀರೀಸ್ ಅಥವಾ ಫಸ್ಟ್ ರೋ ಎಲಿಮೆಂಟ್ಸ್ ಆಫ್ ದ ಎಫ್ ಬ್ಲಾಕ್ ಎಲಿಮೆಂಟ್ಸನ್ನು ತೊಗೊಂಡ್ರೆ ಲ್ಯಾಂಥನೈಡ್ ಸೀರೀಸನ್ನು ನಾವು 4F ಸೀರೀಸ್ ಅಂತ ತಗೊಳ್ತೀವಿ. ಲ್ಯಾಂಥನೈಡ್ಸ್ ಬರುತ್ತಲ್ಲ ಲ್ಯಾಂಥನೈಡ್ಸನ್ನು ನಾವು 4F ಸೀರೀಸ್ ಅಂತ ಹೇಳ್ತಾನೆ. ಅಂದರೆ ಯಾಕೆ ಇದನ್ನು 4F ಸೀರೀಸ್ ಅಂತ ಹೇಳ್ತೀವಿ ಅಂತಂದರೆ ಫಸ್ಟ್ ರೋ ಎಲಿಮೆಂಟ್ಸ್ನಲ್ಲಿ ಯಾವುದೇ ಎಲಿಮೆಂಟ್ನ ತೊಗೊಂಡು ಲಾಸ್ಟ್ ಎಲೆಕ್ಟ್ರಾನ್ ಎಂಟ್ರಿ ಮಾಡಿದಾಗ ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ದ 4F ಆರ್ಬಿಟಲ್. 4F ಆರ್ಬಿಟಲ್ ಅಂತಲೇ n-2 F ಆರ್ಬಿಟಲ್ ಅಂತ ತೊಗೊಳ್ತೀವಲ್ಲ, ಇಲ್ಲಿ n ಬಂದು ನೋಡಿ ಅಬ್ಸರ್ವ್ ಮಾಡಿ, ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ, ಫಿಫ್ತ್ ರೋ. ಇಲ್ಲಿ ನೋಡಿ ಲ್ಯಾಂಥನಮ್ ಬಂದು ನೋಡಿ ಸಿಕ್ಸ್ತ್ ರೋನಲ್ಲಿ ಬರುತ್ತೆ. ಸಿಕ್ಸ್ತ್ ರೋ ಅಂತಂದರೆ ದ ಅಲ್ಟಿಮೇಟ್ ಶೆಲ್ ಬಂದಲ್ಲಿ ಸಿಕ್ಸ್ತ್ ಶೆಲ್ ಅಂತ ಹೇಳ್ತೀವಿ. ಎಫ್ ಆರ್ಬಿಟಲ್ ಯಾವುದಕ್ಕೆ ಬರುತ್ತೆ ಅಂತ 6-2 ಅಂತ ತೊಗೊಂಡ್ರೆ 6-2 ನೋಡಿ ಇಟ್ ಈಸ್ ಈಕ್ವಲ್ ಟು 4 ಎಫ್ ಆರ್ಬಿಟಲ್. ಲ್ಯಾಂಥನೈಡ್ ಎಲಿಮೆಂಟ್ಸನ್ನು ನಾವು ಅಥವಾ ಲ್ಯಾಂಥನೈಡ್ ಸೀರೀಸನ್ನು ನಾವು ಏನಂತ ಕರಿತೀವಿ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ 4F ಸೀರೀಸ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಅಂದರೆ ಯಾಕೆ ಅದನ್ನು ಅಂತಾನೆ ಅದರಲ್ಲಿ ಲಾಸ್ಟ್ ಎಲೆಕ್ಟ್ರಾನು ಎಂಟರ್ಸ್ ದ ಎಫ್ ಆರ್ಬಿಟಲ್ ಅಂತ 4F ಆರ್ಬಿಟಲ್ ಅಂತ ಹೇಳ್ತಾನೆ. ಇನ್ನೊಂದು ಸೆಕೆಂಡ್ ರೋ ಬರುತ್ತಲ್ಲ ಸೊ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಆಕ್ಟಿನೈಡ್ಸ್ ಅಂತ ಕರೆದ್ವಲ್ಲ, ಆಕ್ಟಿನೈಡ್ ಎಲಿಮೆಂಟ್ಸನ್ನು ನಾವು 5F ಸೀರೀಸ್ ಅಂತ ಕರಿತೀವಿ. ವೈ ದೇ ಆರ್ ಕಾಲ್ಡ್ ಆಸ್ 5F ಸೀರೀಸ್ ಅಂತಾನೆ ಹಿಯರ್ ದ ಲಾಸ್ಟ್ ಎಲೆಕ್ಟ್ರಾನ್ ಆಫ್ ದಟ್ ಎಲಿಮೆಂಟ್ ಎಂಟರ್ಸ್ ದ 5F ಆರ್ಬಿಟಲ್. 5F ಆರ್ಬಿಟಲ್ ಅಂತಾನೆ 7-2 n-2 ಅಂತಾನೆ ಇಲ್ಲಿ ಲಾಸ್ಟ್ ಶೆಲ್ ಬಂದು 7. ಇದು 7th ಪೀರಿಯಡ್ಗೆ ಸೇರುತ್ತೆ. ಆ್ಯಕ್ಚುಲಿ ಅಕಾರ್ಡಿಂಗ್ ಟು ದ ಅಟಾಮಿಕ್ ನಂಬರ್ ನಾವೇನಾದರೂ ಪ್ಲೇಸ್ ಮಾಡಿದ್ರೆ 7th ಪೀರಿಯಡ್ಗೆ ಬರುತ್ತೆ. 7-2 ಅಂತ ತೊಗೊಂಡ್ರೆ ನೋಡಿ ಇಲ್ಲಿ 7-2 ಅಂದರೆ 5F ಆರ್ಬಿಟಲ್ಗೆ ಲಾಸ್ಟ್ ಎಲೆಕ್ಟ್ರಾನು ಎಂಟ್ರಿ ಆಗುತ್ತೆ. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ 5F ಸೀರೀಸ್ ಅಂತ ಹೇಳ್ತೀವಿ ಅಥವಾ 5F ಸೀರೀಸ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಆ್ಯಂಡ್ these are nothing but the F block elements present in the periodic table. They are present at the bottom of the periodic table. They are placed in two separate rows. So ಒಂದನ್ನು ಲ್ಯಾಂಥನೈಡ್ಸ್ ಅಂತ ಕರಿತೀವಿ, ಇನ್ನೊಂದನ್ನು ಆಕ್ಟಿನೈಡ್ಸ್ ಅಂತ ಕರಿತೀವಿ ಅಂತ ಹೇಳ್ತಾನೆ. ಅರ್ಥ ಆಯ್ತಲ್ಲ? ಸೊ ದೇ ಆರ್ ಕಾಲ್ಡ್ ಆಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಈಗ ಸಪ್ರೇಟಾಗಿ ಲ್ಯಾಂಥನೈಡ್ಸು ಮತ್ತು ಆಕ್ಟಿನೈಡ್ಸ್ ಬಗ್ಗೆ. ವಾಟ್ ಆರ್ ಲ್ಯಾಂಥನೈಡ್ಸ್ ಅಂತಂದ್ರೇನು, ಅದರದ್ದು ಒಂದಷ್ಟು ಪ್ರಾಪರ್ಟೀಸು, ಮತ್ತು ಅಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಒಂದು ಲ್ಯಾಂಥನೈಡ್ ಕಂಟ್ರಾಕ್ಷನ್ ಅಂತ ಹೇಳ್ತೀವಿ, ಮತ್ತು ಅದರದ್ದು ಕಾನ್ಸಿಕ್ವೆನ್ಸಸ್ಸು, ಮತ್ತು ಏನು ಕಾನ್ಸಿಕ್ವೆನ್ಸ್ ಬರುತ್ತೆ, ಎಫೆಕ್ಟ್ ಏನು, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಎಲ್ಲಿ ತೊಗೊಂಡಿದ್ದೆ ಇದು ಅಂತಂದರೆ ಇಲ್ಲಿದೆ. ಹಾಂ ಎಸ್, ಸಾರಿ ಒಂದು ನಿಮಿಷ ರೀ, ಹಿಂದೆ ಹೋಗೋಣ. ಹಾಂ ಎಸ್, ಸೊ ಈಗ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದ್ರೆ ಏನು ಅದ್ರ ಬಗ್ಗೆ ನೋಡೋಣ. ಸೊ ಎಫ್ ಬ್ಲಾಕ್ ಎಲಿಮೆಂಟ್ಸ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳ್ದ. ಸೊ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದರೆ ಡೆಫಿನೇಷನ್ ಹೇಳಿದ್ದಾನೆ, ದ ಎಲಿಮೆಂಟ್ಸ್ ಇನ್ ವಿಚ್ ದ ಆ್ಯಡೆಡ್ ಎಲೆಕ್ಟ್ರಾನ್ ಅಥವಾ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ದ n-2 ಎಫ್ ಆರ್ಬಿಟಲ್ ಎಂಟ್ರಿ ಆದಾಗ ಆರ್ ಆ್ಯಂಟಿ ಪೆನಲ್ಟಿಮೇಟ್ ಶೆಲ್ಗೆ ಎಂಟ್ರಿ ಆದರೆ ಆವಾಗ ಅದನ್ನು ನಾವು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ರಿ ನಿಮ್ಮ ಜೊತೆಗೆ. ದೇರ್ ಆರ್ 2 ಟೈಪ್ಸ್ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಒಂದನ್ನು ಲ್ಯಾಂಥನೈಡ್ಸ್ ಅಂತ ಕರಿತೀವಿ, ದ ಸೆಕೆಂಡ್ ಒನ್ ಆಕ್ಟಿನೈಡ್ಸ್ ಅಂತ ಕರಿತೀವಿ. ಲ್ಯಾಂಥನೈಡ್ಸ್ ಫಸ್ಟ್ ರೋ ಎಲಿಮೆಂಟ್ಸು, ದೆ ಕಮ್ ಆಫ್ಟರ್ ಲ್ಯಾಂಥನಮ್. ಆಕ್ಟಿನೈಡ್ಸ್ ಸೆಕೆಂಡ್ ರೋ ಎಲಿಮೆಂಟ್ಸ್ ಆಫ್ ದ ಎಫ್ ಬ್ಲಾಕ್ ಎಲಿಮೆಂಟ್, ದೆ ಕಮ್ ಆಫ್ಟರ್ ಆಕ್ಟಿನಿಯಮ್ ಅಂತ ಹೇಳ್ತಾನೆ. ಸೊ ಈಗ ಅದರಲ್ಲಿ ಫಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರ್ಕೊಂಡ್ರೆ, ಯೂಸಲಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಎಫ್ ಬ್ಲಾಕ್ ಎಲಿಮೆಂಟ್ಸು, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕೇಳಿದ್ರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಿಂಗೆ ಬರುತ್ತೆ. ಸೊ ಫಸ್ಟು ನೋಬಲ್ ಗ್ಯಾಸ್ ಕೋರ್ ಅಂತ ಹೇಳ್ತಾನೆ, ವಿಚ್ ಇಸ್ ಟೇಕನ್ ಆಸ್ ನೋಬಲ್ ಗ್ಯಾಸ್ ಕೋರ್ n-2 F1 to 14, then n-1 D0 to 1 and ns2.
ನೀವು ಯಾವುದೇ ಎಲಿಮೆಂಟ್ನ ತೊಗೊಂಡ್ರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ನಲ್ಲಿ ಅದು ಹೆಂಗೆ ವೇರಿ ಆಗುತ್ತೆ ಅಂತಲೇ ಹಿಂಗೆ ವೇರಿ ಆಗುತ್ತೆ. ಸೊ ನೋಬಲ್ ಗ್ಯಾಸ್ ಸ್ಕೋರ್ ಇದೆ, ಇದನ್ನು ಬರ್ದು ತೋರಿಸ್ತೀನಿ ಅಥವಾ ಅಲ್ಲೇ ಸೊ ಪ್ರಿಂಟೆಡ್ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆ ನಿಮಗೆ. ನೋಬಲ್ ಗ್ಯಾಸ್ ಸ್ಕೋರ್ n-2 F1 to 14. ಅದಾದಮೇಲೆ n-1 D ಬರುತ್ತೆ. ಅಂದರೆ 4F n-2 ಅಂತ ಬಂದರೆ 6-2 ಅಂದರೆ 4F ಆರ್ಬಿಟಲ್ ಬಂದರೆ D ಆರ್ಬಿಟಲ್ ಯಾವುದು 5D ಆಗುತ್ತೆ. ಲಾಸ್ಟಲ್ಲಿ n ಬಂದು 6 ಆಗುತ್ತೆ. ಅದು ಲ್ಯಾಂಥನೈಡ್ ಕೇಸ್ನಲ್ಲಿ. ಆ್ಯಕ್ಟಿನೈಡ್ ಕೇಸ್ನಲ್ಲಿ ಸೊ n-2 ಅಂದರೆ ಅದು 5 ಆಗುತ್ತೆ, n-1 6D, ಅದಾದಮೇಲೆ ಕೊನೆಯಲ್ಲಿ 7S ಆಗುತ್ತೆ. ಸೊ ದೇರ್ಫೋರ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಹೆಂಗೆ ಬರುತ್ತೆ ಅಂತಂದರೆ ಸೊ ಹೀಗೆ ಬರುತ್ತೆ. ನೋಬಲ್ ಗ್ಯಾಸ್ ಸ್ಕೋರ್ n-2 F1 to 14, n-1 D 0 to 1 ಅಷ್ಟೇ ವೇರಿ ಆಗುತ್ತೆ. 0 to 1 ಅಷ್ಟೇ, 1 to 10 ಬರೋದಿಲ್ಲ, ಅದು 0 to 1 ಬರುತ್ತೆ. ನೆಕ್ಸ್ಟು NS2 ಬರುತ್ತೆ. ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಸೊ ಈಗ ಅದರೊಳಗಡೆ ಫಸ್ಟು ಲ್ಯಾಂಥನೈಡ್ಸನ್ನು ತಗೊಳ್ಳೋಣ. ಸೊ ಲ್ಯಾಂಥನೈಡ್ಸ್ ಅಂತಂದ್ರೆ ಏನು, ಪ್ರಾಪರ್ಟೀಸ್ ಆಫ್ ಲ್ಯಾಂಥನೈಡ್ಸ್ ಏನು ಬರುತ್ತೆ, ಸೊ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಲ್ಯಾಂಥನೈಡ್ಸ್ ಅಂತಂದರೆ ದೀಸ್ ಆರ್ ದ ಫಸ್ಟ್ ರೋ ಎಲಿಮೆಂಟ್ಸ್ ಆಫ್ ದ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಫಸ್ಟ್ ರೋ ಎಲಿಮೆಂಟ್ಸ್ ಏನು ಬರುತ್ತೆ, ಸೊ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತಂದರೆ ಟೋಟಲಾಗಿ 14 ಎಲಿಮೆಂಟ್ಸ್ ಬರುತ್ತೆ. ಅದರಲ್ಲಿ ದ ಫಸ್ಟ್ ಎಲಿಮೆಂಟ್ ಬಂದು ಸೀರಿಯಮ್ ವಿತ್ ಅಟಾಮಿಕ್ ನಂಬರ್ 58 ಆ್ಯಂಡ್ ಅಪ್ ಟು ಲುಟೇಷಿಯಮ್. ಲಾಸ್ಟ್ ಎಲಿಮೆಂಟ್ ಆಫ್ ದ ಲ್ಯಾಂಥನೈಡ್ ಬಂದಿಲ್ಲಿ ಲುಟೇಷಿಯಮ್. ಈಗ ಜನರಲ್ ಆಗಿ ನಾವು ಲ್ಯಾಂಥನೈಡ್ಸ್ ಅಂತ ಬಂದಾಗ ಅಲ್ಲಿ ದೆ ಕಮ್ ಆಫ್ಟರ್ ಲ್ಯಾಂಥನಮ್ ಅಂತ ಹೇಳ್ತೀವಿ. ಬಟ್ ಲ್ಯಾಂಥನಮ್ ಎಲಿಮೆಂಟ್ನ ನಾವು ಎಫ್ ಬ್ಲಾಕ್ ಎಲಿಮೆಂಟ್ಸ್ಗೆ ಸೇರಿಸ್ಕೊಳ್ಳಲ್ಲ. ಲ್ಯಾಂಥನಮ್ ಎಲಿಮೆಂಟ್ ಬಂದು ಸೊ ಇಟ್ ಈಸ್ ಡಿ ಬ್ಲಾಕ್ ಎಲಿಮೆಂಟ್. ಇಟ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಎ ಟ್ರಾನ್ಸಿಷನ್ ಮೆಟಲ್ ಅಥವಾ ಸೊ ಡಿ ಬ್ಲಾಕ್ ಎಲಿಮೆಂಟ್ಗೆ ಎಕ್ಸಾಂಪಲ್ ಅದು. ಅದಾದಮೇಲೆ ಬರುವಂಥ ಎಲಿಮೆಂಟ್ಸನ್ನು ಲ್ಯಾಂಥನೈಡ್ಸ್ ಅಂತ ಕರಿತೀವಿ ಅಷ್ಟೇ. ಡೋಂಟ್ ಗೆಟ್ ಕನ್ಫ್ಯೂಷನ್. ದೇಫೋ ಲ್ಯಾಂಥನೈಡ್ಸ್ ಅಂತಂದರೆ ಇಲ್ಲಿ ಟೋಟಲಾಗಿ 14 ಎಲಿಮೆಂಟ್ಸ್ ಬರುತ್ತೆ. ಯಾವುದ್ಯಾವುದು ಅಂತಂದರೆ ಫ್ರಮ್ ದ ಸೀರಿಯಮಿಂದ ಅಪ್ ಟು ಲಾಸ್ಟ್ ಎಲಿಮೆಂಟ್ ಲುಟೇಷಿಯಮ್ ಅಂತ ಹೇಳ್ತಾನೆ. ಸೊ ಬೇಕಿದ್ರೆ ಇದನ್ನು ಸೊ ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡಿ, ಕಾಣ್ತಾ ಇದೆ ನಿಮಗೆ ಇಲ್ಲಿ. ಫಸ್ಟ್ ಎಲಿಮೆಂಟ್ ಇದು ಸೀರಿಯಮು, ಅದಾದಮೇಲೆ ಫ್ರಾನ್ಷಿಯಮು, ನಿಯೋಡಿಯಮು, ಪ್ರೊಮಿಥಿಯಮು, ಸಮೇರಿಯಮು, ಯುರೇನಿಯಮ್, ಗ್ಯಾಡೋಲಿನಿಯಮ್, ಟರ್ಬಿಯಮ್, ಡಿಸ್ಪ್ರೋಷಿಯಮ್, ಹೋಮ್ನಿಯಮ್, ಹೆರ್ಬಿಯಮ್, ಟೂಲಿಯಮ್, ಎಟರ್ಬಿಯಮ್ ಆ್ಯಂಡ್ ಲಾಸ್ಟಲ್ಲಿ ಲುಟೇಷಿಯಮ್ ಅಂತ. ಇದಿಷ್ಟು ಎಲಿಮೆಂಟ್ಸು ಫಸ್ಟ್ ಸೀರೀಸ್ ಎಲಿಮೆಂಟ್ಸ್ ಅಂತ ತಗೊಳ್ತೀವಿ. ಗೊತ್ತಾಯ್ತಲ್ಲ. ಸೊ ದೇಫೋ ಸೊ ಇದನ್ನು ನಾವು ಲ್ಯಾಂಥನೈಡ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಆ ಲ್ಯಾಂಥನೈಡ್ ಎಲಿಮೆಂಟ್ಸು ಎಲ್ಲಿಂದ ಎಲ್ಲಿಗೆ ಬರುತ್ತೆ, ಸೊ ಸೀರಿಯಮಿಂದ ಅಪ್ ಟು ಲುಟೇಷಿಯಮ್ವರೆಗೆ ಬರುತ್ತೆ ಲ್ಯಾಂಥನೈಡ್ ಎಲಿಮೆಂಟ್ಸು. ಅದನ್ನು ಹೇಳಿದ್ದಾನೆ. ಲ್ಯಾಂಥನೈಡ್ ಎಲಿಮೆಂಟ್ಸ್ ಅಂತಲೇ ದಿವಸ ಮಾಡ್ತಾ ಲ್ಯಾಂಥನೈಡ್ ಎಲಿಮೆಂಟ್ಸ್ ಅಂತ ಹೇಳಿದ್ದಾನೆ. ಇದ್ರದ್ದು ಪ್ರಾಪರ್ಟೀಸ್ ಏನೇನು ಬರುತ್ತೆ, ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಲ್ಯಾಂಥನೈಡ್ಸು. ಈಗ ಜನರಲಾಗಿ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗೆ ಅಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳ್ದ. ನೋಬಲ್ ಗ್ಯಾಸ್ ಸ್ಕೋರ್ n-2 F1 to 14, n-1 D 0 to 1 ಆ್ಯಂಡ್ ಲಾಸ್ಟಲ್ಲಿ NS2 ಬರುತ್ತೆ ಅಂತ ಹೇಳ್ದ. ಅದೇ ನಾವು ಸಪ್ರೇಟಾಗಿ ಈಗ ಲ್ಯಾಂಥನೈಡ್ ಎಲಿಮೆಂಟ್ಸಿಗೆ ತೊಗೊಂಡ್ರೆ, ಹಾಗಿದ್ರೆ ಲ್ಯಾಂಥನೈಡ್ ಎಲಿಮೆಂಟ್ಸ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗೆ ಬರುತ್ತೆ ಅಂತಂದರೆ ಫಸ್ಟು ನೋಬಲ್ ಗ್ಯಾಸ್ ಸ್ಕೋರ್ ತೊಗೋತೀವಿ. ಆ ನೋಬಲ್ ಗ್ಯಾಸ್ ಸ್ಕೋರ್ ಯಾವ್ದು ಬರುತ್ತೆ ಅಂತಂದರೆ ದ ನೋಬಲ್ ಗ್ಯಾಸ್ ಸ್ಕೋರ್ ವಿಚ್ ಈಸ್ ಟೇಕನ್ ಎಸ್ ನೋಬಲ್ ಗ್ಯಾಸ್ ಸ್ಕೋರ್ ಅಂತ ಹೇಳ್ತಾನೆ. ದ ನೋಬಲ್ ಗ್ಯಾಸ್ ಸ್ಕೋರ್. ಸೊ ಅದಾದಮೇಲೆ n-2 F ಅಂತಂದರೆ ಇಲ್ಲಿ n-2 ಬಂದಿಲ್ಲಿ 6-2 4F ಆರ್ಬಿಟಲ್. ಸೊ ನೋಬಲ್ ಗ್ಯಾಸ್ ಸ್ಕೋರ್ ಇದೆ. ಸೊ ಇಲ್ಲಿ n-2 F ಅಂತಂದರೆ ಯಾವುದಾಗುತ್ತೆ ನೋಡಿ, 4F ಆರ್ಬಿಟಲ್ ಆಗುತ್ತೆ. n-1 D ಅಂದರೆ 5D ಆರ್ಬಿಟಲ್ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ NS2 ಅಂದರೆ 6S ಬರುತ್ತೆ. ಇದು ಎಕ್ಸಾಂಪಲ್ ಕೇಳ್ತಾ ನೋಡಿ, ರೈಟ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಲ್ಯಾಂಥನೈಡ್ಸ್ ಅಂತ ಕೇಳಿದ್ರೆ, 4F ಸೀರೀಸ್ ಅಂತ ಕೇಳಿದ್ರೆ ಇದನ್ನು ಬರೀಬೇಕು. ರೈಟ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೇಳಿದ್ರೆ ಇದನ್ನು ಬರೀಬೇಕು ನೀವು. ಗೊತ್ತಾಯ್ತಲ್ಲ. ಇದು ಫಸ್ಟ್ ಪ್ರಾಪರ್ಟಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಲ್ಯಾಂಥನೈಡ್ಸು ಹಿಂಗೆ ಬರುತ್ತೆ. ನೆಕ್ಸ್ಟು ಎಕ್ಸಾಂಪಲ್ ನೋಡಿ, ಲ್ಯಾಂಥನಮ್ ತೊಗೊಂಡ್ರೆ, ಲ್ಯಾಂಥನಮ್ ಆ್ಯಕ್ಚುಲಿ ಇದು ಡಿ ಬ್ಲಾಕ್ ಎಲಿಮೆಂಟು. ನೆಕ್ಸ್ಟು ಸೀರಿಯಮ್ನ ತೊಗೊಂಡ್ರೆ, ಫಸ್ಟ್ ಎಲಿಮೆಂಟ್ ನೋಡಿ ಸೀರಿಯಮ್ ಅಂತ ಇದೆಯಲ್ಲ, ಅದನ್ನು ತೊಗೊಳ್ಳೋಣ. ಇದನ್ನು ಬಿಟ್ಬಿಡಿ, ಇದು ಬೇಡ ಇದು. ಸೊ ಅದು ಲ್ಯಾಂಥನಮ್ ಎಲಿಮೆಂಟು ಅದು ಇಲ್ಲಿಗೆ ಸೇರಿಕೊಳ್ಳುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಗೆ. ಸೀರಿಯಮ್ ಎಲಿಮೆಂಟು ವಿತ್ ಅಟಾಮಿಕ್ ನಂಬರ್ 58 ಅಂತ ಹೇಳ್ತಾನೆ. 58 ತೊಗೊಂಡ್ರೆ ಸೊ ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ. ಸೊ ನೋಬಲ್ ಗ್ಯಾಸ್ ಯಾವ್ದು ಬರುತ್ತೆ ಅಂದರೆ ಕ್ಸೆನಾನ್ ಕೋರ್ ಬರುತ್ತೆ. ಇಲ್ಲಿ ಕ್ಸೆನಾನ್ ಆದಮೇಲೆ ಬರುತ್ತೆ ಕ್ಸೆನಾನ್ ಕೋರ್ 4F 1 ಅಂತ ಹೇಳ್ತಾನೆ. 4F1. ದೇಫೋರ್ ಇಲ್ಲಿ ನೋಡಿ, ಇಲ್ಲಿ 4F0 ಇದೆ ಲ್ಯಾಂಥನಮ್. ದೇಫೋರ್ ಇದು ಇಟ್ ಈಸ್ ನಾಟ್ ಎನ್ ಎಕ್ಸಾಂಪಲ್ ಆಫ್ ಎ ಎಫ್ ಬ್ಲಾಕ್ ಎಲಿಮೆಂಟ್. 4F ಅಲ್ಲಿ ಇಲ್ಲಿ ಎಲೆಕ್ಟ್ರಾನ್ಸೇ ಇಲ್ಲ ಇಲ್ಲಿ.
ಒಂದು ಎಲೆಕ್ಟ್ರಾನ್ ಇಲ್ಲ. ದೇರ್ಫೋರ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ ಅಂತ ಹೇಳ್ತಾನೆ. ವೆರಸ್ ನೆಕ್ಸ್ಟ್ ಎಲಿಮೆಂಟು ಸೀರಿಯಮ್ ಬಂತಲ್ಲ, ಸೀರಿಯಮಲ್ಲಿ ನೋಡಿ, ಸೊ ಒಂದು ಎಲೆಕ್ಟ್ರಾನು 4f ಆರ್ಬಿಟಲ್ಗೆ ಒಂದು ಎಲೆಕ್ಟ್ರಾನ್ ಬರುತ್ತೆ. ಸೊ ಅದಾದಮೇಲೆ 4f ಆರ್ಬಿಟಲ್ ಮೇಲೆ ಒಂದು ಎಲೆಕ್ಟ್ರಾನ್ ಬಂತು, 4f1. ನೆಕ್ಸ್ಟು 5d1 ಆಗುತ್ತೆ, 5d1 ಆಗುತ್ತೆ. ಅದಾದಮೇಲೆ 6s2. ಇದು ಫಸ್ಟ್ ಎಲಿಮೆಂಟು ಎಫ್ ಬ್ಲಾಕ್ ಎಲಿಮೆಂಟಲ್ಲಿ ಅಥವಾ ಲ್ಯಾಂಥನೈಡ್ಸಲ್ಲಿ ಫಸ್ಟ್ ಎಲಿಮೆಂಟ್ ತೊಗೊಂಡ್ರೆ ಸೀರಿಯಮು, ವಿಚ್ ಇಸ್ ಟೇಕನ್ ಜೆನಾನ್ ಕೋರ್ 4f1 5d1 6s2. ನೆಕ್ಸ್ಟ್ ಎಲಿಮೆಂಟ್ ಬಂದಾಗ ಅದು 4f2 ಆಗುತ್ತೆ, 5d1 6s2 ಹೀಗೆ. ನೆಕ್ಸ್ಟ್ ಎಲಿಮೆಂಟು 4f3 ಆಗುತ್ತೆ, 5d1 ಅಗೇನ್ 6s2 ಹೀಗೆ. ಇದು ಕಂಟಿನ್ಯೂ ಆಗುತ್ತೆ. ಸೊ ಹೀಗೆ ಇಟ್ ಈಸ್ ಆಲ್ ಅಬೌಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಲ್ಯಾಂಥನೈಡ್, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಲ್ಯಾಂಥನೈಡ್ಸ್ ಅಂತ ಹೇಳ್ತಾನೆ. ಇನ್ನೊಂದು ಸೀರಿಯಮ್ ನೋಡಿ, ಇಲ್ಲೇ ತೋರಿಸಿದ್ದಾನೆ. ಸೊ ಸೀರಿಯಮ್ ಎಲಿಮೆಂಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಿಂಗೆ ಬರುತ್ತೆ. ಹೆಂಗೆ xenon ಕೋರ್ 4f1, ಅದಾದಮೇಲೆ 5d1, ಆಮೇಲೆ 6s2. ನೆಕ್ಸ್ಟ್ ಇನ್ನೊಂದು ಎಲಿಮೆಂಟು ನೋಡಿ, ಪ್ರೊಮೇಥಿಯಮ್ ತೊಗೊಂಡ್ರೆ ವಿತ್ ಅಟಾಮಿಕ್ ನಂಬರ್ 59 ತೊಗೊಂಡಿದ್ದಾನೆ. ಅದು 59 ಅಲ್ಲ 60, ಅದು 58 ಇದೆ, ಅದು 58 ತೋರಿಸ್ಬಿಟ್ಟಿದ್ದಾನೆ. ಅದು 60 ತೊಗೊಂಡ್ರೆ, ಸಾರಿ 59 ತೊಗೊಂಡ್ರೆ, ಅದು 58 ಆದಮೇಲೆ 59 ಬಂದಾಗ ಅದು ಜೆನಾನ್ ಕೋರ್ 4f3 ಇದೆ, 5d0 ಬರುತ್ತೆ ನೋಡಿ. ಇಲ್ಲಿ ಕೆಲವೊಂದು 0 ಬರುತ್ತೆ, ಡಿ ಆರ್ಬಿಟಲ್ನಲ್ಲಿ 0 ಬರುತ್ತೆ ಅಥವಾ 1 ಬರುತ್ತೆ. ಹಾಗೆ 4f3 5d0 6s2. ಸೊ ಇಟ್ ಈಸ್ ಆಲ್ ಅಬೌಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಲ್ಯಾಂಥನೈಡ್ಸ್ ಅಂತ ಹೇಳ್ತಾನೆ. ಒಂದು 2-3 ಎಕ್ಸಾಂಪಲ್ ತೋರಿಸಿದೆ ನಿಮಗೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ಲಿ, ಸೊ ನಾವು ಲ್ಯಾಂಥನೈಡ್ಸ್ ಅಂತ ಬಂದಾಗ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿನ ಎಕ್ಸ್ಪ್ಲೈನ್ ಮಾಡ್ಬೇಕು ನಾವಿಲ್ಲಿ. ಸೊ ದಟ್ ಈಸ್ ನಥಿಂಗ್ ಬಟ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಹೇಳ್ತಾನೆ. ಏನಿದು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತಂದ್ರೆ ಏನು? ಸೊ ಕಾಂಟ್ರಾಕ್ಷನ್ ಅಂತಂದರೆ ನೋಡಿ, ಕಾಂಟ್ರಾಕ್ಷನ್ ಅಂತಲೇ ಕಾಂಟ್ರಾಕ್ಟ್ ಆಗೋದು. ಏನು ಕಾಂಟ್ರಾಕ್ಷನ್ ಆಗುತ್ತೆ? ಸೈಜ್ ಕಾಂಟ್ರಾಕ್ಷನ್ ಆಗುತ್ತೆ. ದ ಸೈಜ್ ಆಫ್ ಅನ್ ಆಟಮ್ ಡಿಕ್ರೀಸಸ್ ಅಂತ ಹೇಳ್ತಾನೆ. ಅಂದರೆ ನಮಗೆ ಗೊತ್ತಿದೆ, ಅಬ್ಸರ್ವ್ ಮಾಡಿ, ಒಂದು ಟ್ರೆಂಡ್ ಅಂತ ತೊಗೊಂಡ್ರೆ, ಸೊ ಇಫ್ ಯು ಟೇಕ್ ದ ಎಲಿಮೆಂಟ್ಸ್ ಆಫ್ ದ ಪಿರಿಯಾಡಿಕ್ ಟೇಬಲ್, ವೆನ್ ವಿ ಮೂವ್ ಅಕ್ರಾಸ್ ದ ಪಿರಿಯಾಡಿಕ್ ಟೇಬಲ್ ಫ್ರಮ್ ದ ಲೆಫ್ಟ್ ಸೈಡ್ ಟುವರ್ಡ್ ದ ರೈಟ್ ಸೈಡ್ ಹೋದಾಗ ಸೈಜ್ ಏನಾಗುತ್ತೆ ನಿಮಗೆ ಗೊತ್ತಿದೆ. ಸೈಜ್ ಆಫ್ ಎನ್ ಆಟಮ್ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಸೈಜ್ ವಿಲ್ ಬಿ ಡಿಕ್ರೀಸಸ್. ಸಿಮಿಲರ್ಲಿ ಇಫ್ ಯು ಕಮ್ ಡೌನ್ ದ ಗ್ರೂಪ್ ಅಂತ ಬಂದಾಗ, ಇವಾಗ ಸೈಜ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಬಂದಾಗ ಸೈಜ್ ಏನಾಗುತ್ತೆ ನಿಮಗೆ ಗೊತ್ತಿದೆ, ಇನ್ಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ ಅಕ್ರಾಸ್ ದ ಪೀರಿಯಡು? ಡೌನ್ ದ ಗ್ರೂಪ್ ಯಾಕೆ ಇನ್ಕ್ರೀಸ್ ಆಗುತ್ತೆ? ಸೊ ನಿಮಗೆ ಗೊತ್ತಿದೆ, ಇವತ್ತೆಲ್ಲ ಗೊತ್ತಿದೆ ಅಲ್ವ ನಿಮಗೆ. ಸೊ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗಬೇಕು. ಯಾಕೆ ಡಿಕ್ರೀಸ್ ಆಗಬೇಕು ಅಂತ, ಇಟ್ ಈಸ್ ಬಿಕಾಸ್ ಆಫ್ ದ ಆ್ಯಡೆಡ್ ಎಲೆಕ್ಟ್ರಾನ್. ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಆ್ಯಡೆಡ್ ಎಲೆಕ್ಟ್ರಾನ್ ಏನಾಗುತ್ತೆ, ಗೆಟ್ಸ್ ಎಂಟರ್ಡ್ ಇಂಟು ದ ಸೇಮ್ ಎನರ್ಜಿ ಲೆವೆಲ್ಗೆ ಎಂಟ್ರಿ ಆಗುತ್ತೆ. ಸೇಮ್ ಎನರ್ಜಿ ಲೆವೆಲ್ಗೆ ಎಂಟ್ರಿ ಆದಾಗ ಏನಾಗುತ್ತೆ, ಅದೇನಾಗುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ಗೂ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಗೂ ಜಾಸ್ತಿಯಾಗಿ ಏನಾಗುತ್ತೆ. ಸೊ ಆವಾಗ ನ್ಯೂಕ್ಲಿಯಸ್ ಏನು ಮಾಡುತ್ತೆ, ಆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸನ್ನು ಅಥವಾ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸನ್ನು ವಿತ್ ಎ ಗ್ರೇಟರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅದು ಅಟ್ರಾಕ್ಟ್ ಮಾಡ್ಕೊಂಡ್ಬಿಡುತ್ತೆ. ಅಟ್ರಾಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಸೈಜ್ ಕಂಟ್ರಾಕ್ಷನ್ ಆಗುತ್ತೆ. ಅಂದರೆ ಎಲಿಮೆಂಟ್ಸ್ ಅಕ್ರಾಸ್ ದ ಪೀರಿಯಡ್ ಅಂತ ತಗೊಂಡಾಗ ಅಟಾಮಿಕ್ ಸೈಜ್ ಅಥವಾ ಸೈಜ್ ಆಫ್ ದ ಎಲಿಮೆಂಟ್ಸ್ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಸೊ ಕಂಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಕಂಟ್ರಾಕ್ಟ್ ಅಂತಲೇ ಕಂಪ್ರೆಷನ್, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಇದನ್ನು ಕಂಟ್ರಾಕ್ಷನ್ ಅಂತ ಹೇಳ್ತೀವಿ, ಅದನ್ನೇ ಕಂಟ್ರಾಕ್ಷನ್. ಅದೇ ಥರ ಡೌನ್ ದ ಗ್ರೂಪ್ ಹೋದಾಗ ಏನಾಗುತ್ತೆ, ಸೈಜ್ ಆಫ್ ಅನ್ ಆಟಮ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಆಫ್ ದ ಅಡಿಷನ್ ಆಫ್ ನಂಬರ್ ಆಫ್ ಶೆಲ್ಸ್ ಅಂತ ಹೇಳ್ತಾನೆ. ಡೌನ್ ದ ಗ್ರೂಪು ನಂಬರ್ ಆಫ್ ಶೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಶೆಲ್ ಜಾಸ್ತಿ ಆಗ್ತಾ ಹೋದಂಗೆ ಸೈಜ್ ಆಫ್ ಅನ್ ಆಟಮ್ ಯೂಸಲ್ ಆಗಿ ಜಾಸ್ತಿ ಆಗುತ್ತೆ. ಇದು ನಿಮಗೆ ಫಸ್ಟ್ ಇಯರ್ ಟಾಪಿಕ್, ಇದು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಈಗ ಇಲ್ಲಿ ಲ್ಯಾಂಥನೈಡ್ ಕಂಟ್ರಾಕ್ಷನ್ ಅಂತ ತೊಗೊಂಡಿದ್ದೀವಿ. ಇಲ್ಲಿ ಅಂದರೆ ಲ್ಯಾಂಥನೈಡ್ ಎಲಿಮೆಂಟ್ಸು ರೋನಲ್ಲಿ ತೊಗೊಳೋದ್ರಿಂದ ನಾವು, ಅಥವಾ ಸೊ ಇನ್ ದ ಫಾರ್ಮ್ ಆಫ್ ಪೀರಿಯಡ್ನಲ್ಲಿ ನಾವು ತೊಗೊಳೋದ್ರಿಂದ ಸೈಜ್ ಆಫ್ ದ ಲ್ಯಾಂಥನೈಡ್ಸ್ ಅಂತ ತೊಗೊಂಡಾಗ ಏನಾಗುತ್ತೆ, ಯೂಸಲ್ ಆಗಿ ಡಿಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಹೆಂಗೆ ಡಿಕ್ರೀಸ್ ಆಗುತ್ತೆ ಅನ್ನೋ ಒಂದು ಪಾಯಿಂಟನ್ನು ಇಲ್ಲಿ ಹೇಳ್ತಾನೆ. ಇಲ್ಲಿ ಲ್ಯಾಂಥನೈಡ್ ಕಂಟ್ರಾಕ್ಷನ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಯೂಸಲ್ ಆಗಿ ನಮಗೆ ಗೊತ್ತಿದೆ, ಇನ್ ದ ಕೇಸ್ ಆಫ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸಲ್ಲಿ ತೊಗೊಂಡಾಗ ಅಲ್ಲಿ ಹೇಳ್ತಾ ಇದ್ದ ಸೈಜ್ ಆಫ್ ದ ಆಟಮ್ ಕಂಟಿನ್ಯೂಸ್ಲಿ ಡಿಕ್ರೀಸಸ್ ಅಕ್ರಾಸ್ ದ ಪೀರಿಯಡ್. ಅಲ್ಲಿ ಒಂದು ಡಿಕ್ರೀಸ್ ಇನ್ ಟ್ರೆಂಡ್ ಅಂತ ತೊಗೊಂಡ್ರೆ ಹೆಂಗೆ ಡಿಕ್ರೀಸ್ ಆಗುತ್ತೆ ಅದು ಸೈಜು ಅಂತಂದರೆ, ಅಲ್ಲಿ ಹೇಳ್ತಾ ಇದ್ದ ಅಲ್ಲೊಂದು ರೆಗ್ಯುಲರ್ ಮ್ಯಾನರ್ನಲ್ಲಿ, ಅಂದರೆ ಸ್ವಲ್ಪ ಅಲ್ಲಿ ಶಾರ್ಪ್ ಡಿಕ್ರೀಸ್ ಆಗ್ತಾಯಿತ್ತು. ಬಟ್ ಇಲ್ಲೇನಾಗುತ್ತೆ ಲ್ಯಾಂಥನೈಡ್ ಕಂಟ್ರಾಕ್ಷನಲ್ಲಿ ಅಂತಂದರೆ, ದ ಸೈಜ್ ಆಫ್ ಅನ್ ಆಟಮ್ ಫ್ರಮ್ ದ ಯಾವುದರಿಂದ, ಲ್ಯಾಂಥನಮಿಂದ ಅಪ್ ಟು ಲುಟೇಷಿಯಮ್ವರೆಗೆ ನಾವು ಸೈಜ್ ಆಫ್ ದ ಆಟಮ್ ಹೆಂಗೆ ಡಿಕ್ರೀಸ್ ಆಗುತ್ತೆ ಅಂತ ಬಂದಾಗ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾನೆ. ಇಲ್ಲಿ ಸ್ವಲ್ಪ ಇಲ್ಲಿ ಟೇಬಲ್ ಇಲ್ಲಿ ಕಂಟ್ರಾಕ್ಟ್ ಆಗಿಬಿಟ್ಟಿದೆ.
ಏನು ಕಾಂಟ್ಯಾಕ್ಟ್ ಸ್ವಲ್ಪ ಅಲ್ಲಿ ಕಂಪ್ರೆಸ್ ಆಗಿಬಿಟ್ಟಿದೆ ನೋಡಿ. ಕಂಪ್ರೆಸ್ ಆಗಿಬಿಟ್ಟು ಈಗ ಫಸ್ಟ್ ಎಲಿಮೆಂಟು ಲ್ಯಾಂಥನಮ್ ಇದೆಯಲ್ವಾ, ಲ್ಯಾಂಥನಮ್ ಎಲಿಮೆಂಟು ಇನ್ ಟರ್ಮ್ಸ್ ಆಫ್ ಪೈಕೋಮೀಟರ್ನಲ್ಲಿ ಅಟಾಮಿಕ್ ರೇಡಿಯಸ್ ತೋರಿಸಿದೆ ನೋಡಿ. ಮೇಲ್ಗಡೆ 18 ಇದೆ, ಕೆಳಗಡೆ 7 ಇದೆ. ಇಟ್ ಈಸ್ ನಾಟ್ 18.7 ಅಲ್ಲ, ಇದು ಟೋಟಲ್ ಆಗಿ ಇದು 187. ಫಸ್ಟ್ ಎಲಿಮೆಂಟು ಲ್ಯಾಂಥನಮ್ಗೆ ನೋಡಿ 187. ನೆಕ್ಸ್ಟು ಸೀರಿಯಮ್ ಎಲಿಮೆಂಟ್ ಇದೆಯಲ್ಲ ಅದೆಷ್ಟು ನೋಡಿ 183. ನೆಕ್ಸ್ಟ್ ಎಲಿಮೆಂಟು 182. ನೆಕ್ಸ್ಟ್ ಎಲಿಮೆಂಟು 181. ಹಿಂಗೆ ತಗೊಳ್ಳಿ. ಅಂದರೆ ಮೇಲ್ಗಡೆ 2 ನಂಬರು, ಕೆಳಗಡೆ ಒಂದು ನಂಬರ್ ಇದೆಯಲ್ಲ, ಮೂರೂ ಒಟ್ಟಿಗೆ ಕೂಡಿಸ್ಕೊಂಡ್ರೆ ಎಷ್ಟು ಬರುತ್ತೆ ಅದು. ಸೊ ಅದನ್ನು ತೊಗೊಂಡ್ರೆ, ಸೊ ಫಸ್ಟು ಲ್ಯಾಂಥನಮ್ ಎಲಿಮೆಂಟ್ ನೋಡಿ, ಅಟಾಮಿಕ್ ರೇಡಿಯಸ್ ಇದು. ಇನ್ ಟರ್ಮ್ಸ್ ಆಫ್ ಅಟಾಮಿಕ್ ರೇಡಿಯಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಅಟಾಮಿಕ್ ರೇಡಿಯಸ್ ಆಫ್ ಲ್ಯಾಂಥನಮ್ ಇಟ್ ಈಸ್ ಈಕ್ವಲ್ ಟು 187 ಪೈಕೋಮೀಟರ್ಸಲ್ಲಿ. ನೆಕ್ಸ್ಟು ಸೀರಿಯಮ್ ಬಂದರೆ ಇಟ್ ಈಸ್ ಈಕ್ವಲ್ ಟು, ರಿಡ್ಯೂಸ್ ಆಯ್ತು ನೋಡಿ, ಎಷ್ಟು ರಿಡ್ಯೂಸ್ ಆಯಿತು ಅಂತಲೇ ಜಸ್ಟ್ ಅದು 4 ಪೈಕೋಮೀಟರ್ನಷ್ಟು ಸೈಜು ಕಡಿಮೆ ಆಯಿತು ಅಷ್ಟೇ. ಸೊ 187 ಇದ್ದಿದ್ದು ಫಸ್ಟ್ ಎಲಿಮೆಂಟ್ಗೆ, ಸೆಕೆಂಡ್ ಎಲಿಮೆಂಟ್ಗೆ 183 ಆಯಿತು. ಥರ್ಡ್ ಎಲಿಮೆಂಟ್ಗೆ ಯಾವುದು ಪ್ರೊಮೋಥಿಯಮ್ ಅಂತ ಹೇಳ್ತೀವಿ, ಅದಕ್ಕೆ 182. ನೆಕ್ಸ್ಟ್ ನಿಯೋಡಿನಿಯಮ್ಗೆ 181, ಪ್ರೊಮಿಥಿಯಮ್ಗೆ ಅಗೇನ್ 181 ಬರುತ್ತೆ, ಸಮೇರಿಯಮ್ಗೆ 180, ಯುರೋಪಿಯಮ್ಗೆ 199. ಇದು ಸ್ವಲ್ಪ ಜಾಸ್ತಿ ಆಯಿತು. ಸೊ ಬಿಕಾಸ್ ಆಫ್ ಸರ್ಟನ್ ರೀಸನ್, ಬಿಕಾಸ್ ಆಫ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ನೆಕ್ಸ್ಟ್ ಗ್ಯಾಡೋಲಿನಿಯಮ್ ನೋಡಿ 180 ಇದೆ, 178 ಬರುತ್ತೆ, 177, 176, 175, 174, ಲಾಸ್ಟಲ್ಲಿ 173. ಅಂದರೆ ಇಲ್ಲಿ ಸೈಜ್ ಆಫ್ ದ ಆಟಮು ಹೆಂಗೆ ಡಿಕ್ರೀಸ್ ಆಗ್ತಾ ಇದೆ ಅಂತಂದರೆ, ದೇರ್ ವಿಲ್ ಬಿ ಎ ಗ್ರ್ಯಾಜುವಲ್ ಡಿಕ್ರೀಸ್ ಇನ್ ದ, ಗ್ರ್ಯಾಜುವಲ್ ಅಂತಲೇ ಗೊತ್ತಿದೆ ನಿಮಗೆ, ವೆರಿ ಸ್ಲೋ ಡಿಫ್ರೆನ್ಸ್, ವೆರಿ ಸ್ಮಾಲ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಆಟಮ್ಸ್ ಇನ್ ದ ಸೈಜ್. ಸೊ ಅಂದರೆ ಒಂದು ಆಟಮ್ಗೂ ಇನ್ನೊಂದು ಆಟಮ್ಗೂ ಕಂಪೇರ್ ಮಾಡಿದ್ರೆ ದ ಸೈಜ್ ಡಿಫ್ರೆನ್ಸ್ ಎಷ್ಟು ಅಂತಲೇ ವಿಚ್ ವಿಲ್ ಬಿ ಲೆಸ್ಸರ್ ದ್ಯಾನ್ 4 ಪೈಕೋಮೀಟರ್ ಅಥವಾ ಲೆಸ್ಸರ್ ದ್ಯಾನ್ 5 ಪೈಕೋಮೀಟರ್ಸ್ ಅಂತ, ಅಂದರೆ ತುಂಬ ಸ್ಮಾಲ್ ಡಿಫ್ರೆನ್ಸ್ ಬರುತ್ತೆ ಸೈಜ್ನಲ್ಲಿ. ಇದನ್ನು ನಾವು ಗ್ರ್ಯಾಜುವಲ್ ಡಿಕ್ರೀಸ್ ಅಂತ ಹೇಳ್ತೀವಿ. ವಾಟ್ ಎವರ್ ದ ಡಿಕ್ರೀಸ್ ಇನ್ ದ ಸೈಜ್ ಆಫ್ ದ ಆಟಮ್ ಫ್ರಮ್ ಲ್ಯಾಂಥನಮ್ ಟು ಲುಟೇಷಿಯಮ್ ಅಂತ ಹೇಳ್ತಾನೆ. ಅಲ್ಲಿ ಏನು ಕಂಟ್ರಾಕ್ಷನ್ ಆಗ್ತಾಯಿದೆ ಅಥವಾ ಸೈಜು ಅಕ್ರಾಸ್ ದ ಪೀರಿಯಡ್ ಏನು ಡಿಕ್ರೀಸ್ ಆಗ್ತಾಯಿದೆ, ಹೆಂಗೆ ಡಿಕ್ರೀಸ್ ಆಗ್ತಾಯಿದೆ ಇದು ಸೈಜು ಅಂತಂದರೆ, ಸೊ ದೇರ್ ವಿಲ್ ಬಿ ಎ ಗ್ರ್ಯಾಜುವಲ್ ಡಿಕ್ರೀಸ್ ಇನ್ ದ ಗ್ರ್ಯಾಜುವಲ್ ಡಿಕ್ರೀಸ್ ಇನ್ ದ ಸೈಜ್ ಆಫ್ ದ ಲ್ಯಾಂಥನೈಡ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಫ್ರಮ್ ಲ್ಯಾಂಥನಮ್ ಟು ಲುಟೇಷಿಯಮ್ ವಾಟ್ ಎವರ್ ದ ಗ್ರ್ಯಾಜುವಲ್ ಡಿಕ್ರೀಸ್ ಇನ್ ದ ಸೈಜ್ ಏನು ಅಬ್ಸರ್ವ್ ಆಗ್ತಾಯಿದೆ, ಇದನ್ನು ನಾವು ಲ್ಯಾಂಥನೈಡ್ ಕಂಟ್ರಾಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಮಲ್ಲಿ ಕೇಳ್ತಾನೆ, ವಾಟ್ ಈಸ್ ಲ್ಯಾಂಥನೈಡ್ ಕಂಟ್ರಾಕ್ಷನ್, ಮೆನ್ಷನ್ ದ ಕನ್ಸಿಕ್ವೆನ್ಸಸ್ ಅಂತ ಹೇಳ್ತಾನೆ. ಆಯಿತಾ. ಸೊ ಅದಕ್ಕೊಂದು ಡೆಫಿನೇಷನ್ ಹೇಳಿದ ನೋಡಿ ಇಲ್ಲಿ, ಲ್ಯಾಂಥನೈಡ್ ಕಂಟ್ರಾಕ್ಷನ್ ಅಂತಂದರೆ ಏನು. ದ ಗ್ರ್ಯಾಜುವಲ್ ಡಿಕ್ರೀಸ್ ಇನ್ ದ ಅಟಾಮಿಕ್ ಆರ್ ಅಯಾನಿಕ್ ರೇಡಿಯೈ ಫ್ರಮ್ ಲ್ಯಾಂಥನಮ್ ಟು ಲುಟೇಷಿಯಮ್ ಡ್ಯೂ ಟು ದ ಇಂಪರ್ಫೆಕ್ಟ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ದ ಎಲೆಕ್ಟ್ರಾನ್ಸ್ ಆಫ್ ಎಫ್ ಆರ್ಬಿಟಲ್ಸ್ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಗ್ರ್ಯಾಜುವಲ್ ಡಿಕ್ರೀಸ್ ಇನ್ ದ ಸೈಜ್ ಆಫ್ ದ ಆಟಮ್ ಆಗ್ತಾಯಿದೆ. ಯಾಕಾಗುತ್ತೆ ಅಂತಂದರೆ ಇಟ್ ಈಸ್ ಡ್ಯೂ ಟು ವಾಟ್ ಅಂತಾನೆ, ಇಟ್ ಈಸ್ ಡ್ಯೂ ಟು ದ ಇಂಪರ್ಫೆಕ್ಟ್ ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳ್ತಾನೆ. ಇಂಪರ್ಫೆಕ್ಟ್ ಶೀಲ್ಡಿಂಗ್ ಎಫೆಕ್ಟ್ ಅಂತಂದರೆ, ಸೊ ನಿಮಗೆ ಗೊತ್ತಿದೆ, ಸೊ ಒಂದು ಆಟಮಲ್ಲಿ ತೊಗೊಂಡಾಗ ಅಲ್ಲೊಂದು ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಅರೌಂಡ್ ದ ನ್ಯೂಕ್ಲಿಯಸ್ ಏನಿರುತ್ತೆ ಅಲ್ಲಿ, ಸೊ ಶೆಲ್ಸ್ ಇರುತ್ತೆ, ಶೆಲ್ಸ್ ಒಳಗಡೆ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಅಲ್ಲೊಂದು ಸ್ಕ್ರೀನಿಂಗ್ ಎಫೆಕ್ಟ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಯಾವಾಗಲೂ ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಕಡೆಗೆ ಅಟ್ರಾಕ್ಟ್ ಆಗೋಕ್ಕೆ ಹೋದಾಗ ಇನ್ನರ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಈ ಎಲೆಕ್ಟ್ರಾನ್ಸನ್ನು ಅಪೋಸ್ ಮಾಡುತ್ತೆ. ಅಂದರೆ ಅದನ್ನು ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಅಂತಲೇ ತಡೆಯೋದು, ಶೀಲ್ಡ್ ಅಂದರೆ ತಡೆಯೋದು ಅಂತ ಹೇಳ್ತೀವಿ. ಹೀಗೆ ವಾಟ್ ಎವರ್ ದ ಎಲೆಕ್ಟ್ರಾನ್ ದೇ ಆರ್ ಪ್ರೆಸೆಂಟ್ ಇನ್ ದ ಇನ್ನರ್ ಶೆಲ್ಸ್ ಆಫ್ ದ ಆಟಮ್, ಆಲ್ವೇಸ್ ದೇ ಕೆನ್ ಅವಾಯ್ಡ್ the outermost shell electron from entering into the nucleus of the atom ಅಂತ ಹೇಳ್ತಾನೆ. ಅಂದರೆ ಅದು ನ್ಯೂಕ್ಲಿಯಸ್ ಕಡೆಗೆ ಅಟ್ರಾಕ್ಟ್ ಆಗದೆ ಇರೋಂಗೆ ತಡೀತದೆ. ಯಾವುದು ಅಂತಲೇ ಒಳಗಡೆ ಇರುವಂಥ ಎಲೆಕ್ಟ್ರಾನ್ಸು, ಇನ್ನರ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸು. ಸರ್ ಯಾಕೆ ತಡೀತಿದೆ ಅದು ಸ್ಕ್ರೀನಿಂಗ್ ಎಫೆಕ್ಟ್ ಅಥವಾ ಯಾಕೆ ಶೀಲ್ಡ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಎಲೆಕ್ಟ್ರಾನ್ಸ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಒಳಗಡೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ, ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸಲ್ಲೂ ನೆಗೆಟಿವ್ ಚಾರ್ಜ್ ಇದೆ. ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನು ಒಳಗಡೆ ನ್ಯೂಕ್ಲಿಯಸ್ ಕಡೆಗೆ ಅಟ್ರಾಕ್ಟ್ ಆಗಕ್ಕೆ ಬಂದರೆ ಒಳಗಡೆ ಇರುವಂಥ ಸೇಮ್ ಚಾರ್ಜ್ ಇರುವಂಥ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಅದನ್ನು ತಡೀತಿದೆ, ಒಳಗಡೆ ಬರಬೇಡ ಅಂದ್ಬಿಟ್ಟು ರಿಪೆಲ್ ಮಾಡುತ್ತೆ ಅದು. ಆ್ಯಂಡ್ ದಟ್ ರಿಪಲ್ಷನ್ ಏನಾಗ್ತಾಯಿದೆ ಅದನ್ನು ನಾವಿಲ್ಲಿ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಕೆಲವೊಂದು ಕೇಸ್ನಲ್ಲಿ ಸ್ಕ್ರೀನಿಂಗ್ ಎಫೆಕ್ಟು ತುಂಬ ಎಫೆಕ್ಟಿವ್ ಇರುತ್ತೆ ಅಥವಾ ಪರ್ಫೆಕ್ಟ್ ಇರುತ್ತೆ. ಇಲ್ಲಿ ನಾನು ಇಂಪರ್ಫೆಕ್ಟ್ ಅಂತ ಹೇಳಿದ್ದೀನಿ. ಸೊ ಎಲ್ಲಿ ಶೀಲ್ಡಿಂಗ್ ಎಫೆಕ್ಟ್ ಅಥವಾ ಸ್ಕ್ರೀನಿಂಗ್ ಎಫೆಕ್ಟು ತುಂಬ ಪ್ರಿಡಾಮಿನೆಂಟ್ ಇರುತ್ತೋ, ಅಂದರೆ ತುಂಬ ಎಫೆಕ್ಟಿವ್ ಆಗಿ ಸ್ಕ್ರೀನಿಂಗ್ ಎಫೆಕ್ಟು ಅಬ್ಸರ್ವ್ ಆಗುತ್ತೋ, ಅಲ್ಲಿ ಸೈಜ್ ಆಫ್ ಆನ್ ಆಟಮ್, ಒಂದು ಆಟಮಿಂದ ನೆಕ್ಸ್ಟ್ ಆಟಮ್ ಬಂದಾಗ ಸೈಜ್ ಆಫ್ ಆನ್ ಆಟಮಲ್ಲಿ ಒಂದು ಶಾರ್ಪ್ ಡಿಕ್ರೀಸ್ ಆಗುತ್ತೆ. ಅಂದರೆ ದ ಸೈಜ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಆಟಮ್ಸ್ ವಿಚ್ ವಿಲ್ ಬಿ ಮೋರ್ ದೆನ್ 10 ಪೈಕೋಮೀಟರ್ಸ್ಗಿಂತ ಜಾಸ್ತಿ ಆಗ್ಬೋದು.
ದ ಸೈಜ್ ಗ್ಯಾಪ್ ಅಂತ ತೊಗೊಂಡ್ರೆ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಆಟಮ್ಸ್. ಸೊ ಯಾವಾಗ ಸ್ಕ್ರೀನಿಂಗ್ ಎಫೆಕ್ಟು ತುಂಬ ಎಫೆಕ್ಟಿವ್ ಆಗಿದ್ದಾಗ, ತುಂಬ ಸ್ಟ್ರಾಂಗ್ ಇದ್ದಾಗ, ಶೀಲ್ಡಿಂಗ್ ಎಫೆಕ್ಟ್ ಅಥವಾ ಸ್ಕ್ರೀನಿಂಗ್ ಎಫೆಕ್ಟು ಎಲ್ಲಿ ಸ್ಟ್ರಾಂಗ್ ಇರುತ್ತೋ ಅಲ್ಲಿ ದ ಡಿಕ್ರೀಸ್ ಇನ್ ದ ಸೈಜ್ ಆಫ್ ದ ಆಟಮ್. ಸೊ ಹೆಂಗಾಗುತ್ತೆ ಅಂತಂದರೆ, ಸೊ ದೆರ್ ವಿಲ್ ಬಿ ಎ ಶಾರ್ಪ್ ಡಿಕ್ರೀಸ್ ಇನ್ ದ ಸೈಜ್ ಆಫ್ ಅನ್ ಆಟಮ್ ಆಗುತ್ತೆ ಅಂತ ಹೇಳ್ತಾನೆ. ಬಟ್ ಇಲ್ಲಿ ಹೇಳ್ತಾ ಇದ್ದೀನಿ, ಬಟ್ ಈ ಕೇಸ್ನಲ್ಲಿ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಅಥವಾ ಲ್ಯಾಂಥನೈಡ್ಸಲ್ಲಿ ತೊಗೊಂಡಾಗ ಲ್ಯಾಂಥನೈಡ್ ಎಲಿಮೆಂಟ್ಸಲ್ಲಿ ಜನರಲ್ ಆಗಿ ಈ ಸ್ಕ್ರೀನಿಂಗ್ ಎಫೆಕ್ಟ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಅಂತ ಏನು ಹೇಳ್ತಾ ಇದ್ದೀವಿ, ಆ ಸ್ಕ್ರೀನಿಂಗ್ ಎಫೆಕ್ಟು ಯೂಸ್ವಲ್ ಆಗಿ ಇಂಪರ್ಫೆಕ್ಟ್ ಅಂತ ಹೇಳ್ತಾನೆ. ಇಟ್ ಈಸ್ ನಾಟ್ ಸೋ ಎಫೆಕ್ಟಿವ್, ಅಥವಾ ಇದು ಸ್ಟ್ರಾಂಗ್ ಇರೋದಿಲ್ಲ. ಯಾವುದು ಶೀಲ್ಡಿಂಗ್ ಎಫೆಕ್ಟು ಎಲ್ಲಿ ಸ್ಟ್ರಾಂಗ್ ಇರೋದಿಲ್ವೋ ಅವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸು ಸೊ ಸ್ವಲ್ಪ ಏನಾಗುತ್ತೆ ನ್ಯೂಕ್ಲಿಯಸ್ ಕಡೆಗೆ ಬರಬೇಕಾದ್ರೆ ಸ್ವಲ್ಪ ಒಳಗಡೆ ಬರುತ್ತೆ, ಜಾಸ್ತಿ ಬರಲ್ಲ. ಹಾಗೆ ಅಂಥ ಕೇಸ್ನಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಗ್ರ್ಯಾಜುವಲ್ ಡಿಕ್ರೀಸ್. ನೋಡಿ, ಒಂದು ಆಟಮನ್ನು ಹಿಂಗೆ ತೊಗೊಂಡ್ರೆ ಇನ್ನೊಂದು ಆಟಮ್ ಸೈಜ್ ನೋಡಿ ಆಲ್ಮೋಸ್ಟ್ ಅದಕ್ಕೂ ಇದಕ್ಕೂ ಆಲ್ಮೋಸ್ಟ್ ಸೇಮ್ ಸೈಜ್ ಬರುತ್ತೆ. ದ ಸೈಜ್ ಡಿಫ್ರೆನ್ಸ್ ಅಂತ ತೊಗೊಂಡಾಗ ಜಸ್ಟ್ ಒಂದು 5 ಪೈಕೋಮೀಟರ್ಸ್ಗಿಂತ ಒಳಗಡೆ ಡಿಫ್ರೆನ್ಸ್ ಬರುತ್ತೆ. ಸೊ ದೇರ್ಫೋರ್ ಇಲ್ಲಿ ಬಿಕಾಸ್ ಆಫ್ ದ ಇಂಪರ್ಫೆಕ್ಟ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ದ ಲ್ಯಾಂಥನಮ್ ಎಲಿಮೆಂಟ್ಸ್ ಅಥವಾ ಲ್ಯಾಂಥನೈಡ್ ಎಲಿಮೆಂಟ್ಸ್ ಜನರಲ್ ಆಗಿ ಇಲ್ಲಿ ಲ್ಯಾಂಥನೈಡ್ ಕಂಟ್ರಾಕ್ಷನ್ ಅಬ್ಸರ್ವ್ ಆಗುತ್ತೆ ಅಂತ ಹೇಳ್ತಾನೆ. ಆಯಿತಾ? ಎಕ್ಸಾಮಲ್ಲಿ ಕೇಳ್ತಾನೆ, ವಾಟ್ ಈಸ್ ಲ್ಯಾಂಥನೈಡ್ ಕಂಟ್ರಾಕ್ಷನ್? 1 ಮಾರ್ಕಿಗೆ 1 ಕ್ವೆಶನ್ನು. ಮೆನ್ಷನ್ ದ ಕಾಸ್ ಅಂತ ಕೇಳ್ಬೋದು. ಅಂದರೆ ಮೆನ್ಷನ್ ದ ಕಾಸ್ ಅಂತಲೇ ಯಾಕಾಗುತ್ತೆ ಲ್ಯಾಂಥನೈಡ್ ಕಂಟ್ರಾಕ್ಷನು, ಯಾಕಾಗುತ್ತೆ ಅಂತ ಕೇಳಿದ್ರೆ ಏನು ಬರೀಬೇಕು, ಇಟ್ ಈಸ್ ಡ್ಯೂ ಟು ದ ಇಂಪರ್ಫೆಕ್ಟ್ ಶೀಲ್ಡಿಂಗ್ ಎಫೆಕ್ಟ್ ಅಂತ ಬರೀಬೇಕು ಆನ್ಸರು. ಗೊತ್ತಾಯ್ತಲ್ಲ? ಸೊ ಇದು ಲ್ಯಾಂಥನೈಡ್ ಕಂಟ್ರಾಕ್ಷನು ಮತ್ತು ಆ್ಯಂಡ್ ಇಟ್ಸ್ ಕಾಸಸ್ ಅಂತ ಹೇಳ್ತಾನೆ. ನೆಕ್ಸ್ಟು ಕನ್ಸಿಕ್ವೆನ್ಸ್, ಅದ್ರ ಪರಿಣಾಮ ಏನು ಬಿಕಾಸ್ ಆಫ್ ದ ಲ್ಯಾಂಥನೈಡ್ ಕಂಟ್ರಾಕ್ಷನ್. ಸೊ ಅದ್ರ ಪರಿಣಾಮ ಏನಾಗುತ್ತೆ, ಎಫೆಕ್ಟ್ ಏನಾಗುತ್ತೆ ಅಂತ ಬಂದಾಗ ಇಲ್ಲೊಂದು 3 ಎಫೆಕ್ಟ್ ಹೇಳ್ತಾನೆ ನೋಡಿ. ಡ್ಯೂ ಟು ದ ಲ್ಯಾಂಥನೈಡ್ ಎಫೆಕ್ಟ್ಸ್, ಲ್ಯಾಂಥನೈಡ್ ಕಂಟ್ರಾಕ್ಷನ್ ಇಯರ್. ಸೊ ಹಿಯರ್ ವಿ ಕ್ಯಾನ್ ಸಿ ಆರ್ ಅಬ್ಸರ್ವ್ 3 ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತಾನೆ. ಒಂದು 3 ಕಾನ್ಸಿಕ್ವೆನ್ಸ್ ಬರುತ್ತೆ, ಪರಿಣಾಮಗಳು ಈ ಥರ ಇರುತ್ತೆ ಅಂತ ಹೇಳ್ತಾನೆ. ಒಂದು, ದ ಫಸ್ಟ್ ಕಾನ್ಸಿಕ್ವೆನ್ಸ್ ಅಂತ ತಗೊಂಡ್ರೆ ದ ಅಟಾಮಿಕ್ ರೇಡಿಯೇ ಆಫ್ ಜಿರ್ಕೋನಿಯಮ್ ಆ್ಯಂಡ್ ಆಫ್ನಿಯಮ್. ಜಿರ್ಕೋನಿಯಮ್ ಆ್ಯಂಡ್ ಆಫ್ನಿಯಮ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಈಸ್ ಆಲ್ಮೋಸ್ಟ್ ಸೇಮ್, ಹೆನ್ಸ್ ಇಟ್ ಈಸ್ ಡಿಫಿಕಲ್ಟ್ ಟು ಸಪ್ರೇಟ್ ಅಂತ ಹೇಳ್ತಾನೆ. ಯೂಸ್ವಲಾಗಿ ಈ ಎಲಿಮೆಂಟ್ಸ್ಗಳು ಜಿರ್ಕೋನಿಯಮ್ ಮತ್ತು ಆಫ್ನಿಯಮ್ ಅಂತ ಅಂದರೆ, ಸೊ ದೋಸ್ ಆರ್ ದ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸರಿ, ಎಲ್ಲಿ ಸಿಗುತ್ತೆ ಸರ್ ಅದು ಅಂತಂದರೆ, ಜನರಲ್ ಆಗಿ ಈ ಎಲಿಮೆಂಟ್ಸು ನಮಗೆ ಅರ್ಥಲ್ಲಿ ಸಿಗುತ್ತೆ, ಅರ್ತ್ ಕ್ರಿಸ್ಟಲ್ ಸಿಗುತ್ತೆ ಇನ್ ದ ಫಾರ್ಮ್ ಆಫ್ ಮಿನರಲ್ಸ್. ಈಗ ಎಲ್ಲಿ ನಮಗೆ ಜಿರ್ಕೋನಿಯಮು ಮತ್ತು ಆಫ್ನಿಯಮ್ ಅಂತ 2 ಎಲಿಮೆಂಟ್ ಬರುತ್ತಲ್ಲ, ಈ 2 ಎಲಿಮೆಂಟ್ಸು ಒಂದೇ ಸೈಜ್ ಇರುತ್ತೆ. ಅದಕ್ಕೆ ಅಟಾಮಿಕ್ ಸೈಜ್ ಅಂತ ತಗೊಂಡಾಗ, ಸೊ ಆಲ್ಮೋಸ್ಟ್ ದ ಅಟಾಮಿಕ್ ಸೈಜ್ ಆಫ್ ದ ಜಿರ್ಕೋನಿಯಮ್ ಆ್ಯಂಡ್ ಆಫ್ನಿಯಮ್ ದೇ ಆರ್ ಆಲ್ಮೋಸ್ಟ್ ದ ಸೇಮ್. ಎಷ್ಟಿದೆ ಅಂತಲೇ ನೋಡಿ, ಡಿಫ್ರೆನ್ಸ್ ನೋಡಿ. ಜಿರ್ಕೋನಿಯಮ್ಗೆ 160 ಪೈಕೋಮೀಟರ್ ಆದರೆ ಆಫ್ನಿಯಮ್ಗೆ ಜಸ್ಟ್ 159 ಪೈಕೋಮೀಟರ್ ಇದೆ. ಅಂದರೆ ದೇರ್ ವಿಲ್ ಬಿ ಎ ವೆರಿ ಸ್ಮಾಲ್ ಡಿಫ್ರೆನ್ಸ್ ಇನ್ ದ ಸೈಜ್ ಬಿಟ್ವೀನ್ ದ 2 ಎಲಿಮೆಂಟ್ಸ್. ಯಾಕಾಯ್ತು ಇದು ಅಂತಲೇ ಬಿಕಾಸ್ ಆಫ್ ದ ಲ್ಯಾಂಥನೈಡ್ ಕಂಟ್ರಾಕ್ಷನ್. ಆ್ಯಂಡ್ ಡ್ಯೂ ಟು ದಿಸ್ ವೆರಿ ಸ್ಮಾಲ್ ಸೈಜ್ ಡಿಫ್ರೆನ್ಸ್ ಬಿಟ್ವೀನ್ ದ ಜಿರ್ಕೋನಿಯಮ್ ಮತ್ತು ಆಫ್ನಿಯಮ್ ಇರೋದ್ರಿಂದ, ಸೊ ಸೈಜ್ ಡಿಫ್ರೆನ್ಸ್ ಮೇಲೆ ಅಥವಾ ಬೇಸ್ಡ್ ಆನ್ ದಟ್ ಒನ್ ಕೆನಾಟ್ ಏಬಲ್ ಟು ಸಪ್ರೇಟ್ ದ 2 ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಇದೆರಡು ಆಟಮ್ಸನ್ನು ಸೊ ಸಪ್ರೇಟ್ ಮಾಡಬೇಕು ಅಂತಲೇ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾನೆ. ಇದು ಒಂದು ಕಾನ್ಸಿಕ್ವೆನ್ಸು. ಜರ್ಕೋನಿಯಮು ಆಫ್ನಿಯಮು ಎರಡೂ ಒಟ್ಟಿಗೆ ಕಂಬೈನ್ಡ್ ಸ್ಟೇಟಲ್ಲಿ ಇದ್ಬಿಟ್ಟಿದ್ರೆ ಅಥವಾ ಎರಡು ಮಿಕ್ಸ್ ಆಗಿಬಿಟ್ಟಿದ್ರೆ ನಾವು ಎರಡನ್ನೂ ಸಪ್ರೇಟ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾನೆ. ಯಾಕೆ ಅಂತಾನೆ, ಸೊ ಬಿಕಾಸ್ ಆಫ್ ದ ವೆರಿ ಸ್ಮಾಲ್ ಸೈಜ್ ಡಿಫ್ರೆನ್ಸ್, ಬಿಕಾಸ್ ಆಫ್ ಆಲ್ಮೋಸ್ಟ್ ದ ಸೇಮ್ ಸೈಜ್ ಆಫ್ ದ ಬೋತ್ ಜರ್ಕೋನಿಯಮ್ ಆ್ಯಂಡ್ ಆಫ್ನಿಯಮ್ ಅಂತ ಹೇಳ್ತಾನೆ. ಇದು ಒಂದು ಕಾನ್ಸಿಕ್ವೆನ್ಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಕಾನ್ಸಿಕ್ವೆನ್ಸ್ ಏನು ಅಂತಂದರೆ, ಬೇಸಿಸಿಟಿ ಡಿಕ್ರೀಸಸ್ ಫ್ರಮ್ ಲ್ಯಾಂಥನಮ್ ಟು ಲುಟೇಷಿಯಮ್ ಅಂತ ಹೇಳ್ತಾನೆ. ಬೇಸಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತಾನೆ. ಅಂದರೆ ಸೈಜ್ ಆಫ್ ಅನ್ ಆಟಮು ತುಂಬ ಶಾರ್ಪ್ ಚೇಂಜ್ ಆಗಿದ್ದರೆ ಅವಾಗ ಏನಾಗ್ತಾಯಿತ್ತು, ಬೇಸಿಸಿಟಿ ಏನಾಗ್ತಾಯಿತ್ತು ಅಂತ, ಬೇಸಿಸಿಟಿ ಇನ್ಕ್ರೀಸ್ ಆಗೋದು ಅಂತ ಹೇಳ್ತಾನೆ. ಬಟ್ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ, ಬಿಕಾಸ್ ಆಫ್ ದ ಲ್ಯಾಂಥನೈಡ್ ಕಂಟ್ರಾಕ್ಷನ್ ಒನ್ ಮೋರ್ ಕಾನ್ಸಿಕ್ವೆನ್ಸ್ ಅಂತ ಅಂದರೆ, ಒಂದು ಇಲ್ಲಿ ಬೇಸಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ದ ಬೇಸಿಕ್ ಕ್ಯಾರೆಕ್ಟರ್ ಆಫ್ ದ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಹೇಳ್ತಾನೆ. ಎಫ್ ಬ್ಲಾಕ್ ಎಲಿಮೆಂಟ್ಸ್ಗೆ ಒಂದು ಬೇಸಿಕ್ ಕ್ಯಾರೆಕ್ಟರ್ ಬರುತ್ತೆ ಅಂತ ಹೇಳ್ತಾನೆ. ಆ ಬೇಸಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಅಕ್ರಾಸ್ ದ ಪೀರಿಯಡ್ ಅಂತ ತಗೊಂಡಾಗ ಬೇಸಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಡಿಕ್ರೀಸಸ್ ಫ್ರಮ್ ಲ್ಯಾಂಥನಮ್ ಟು ಲುಟೇಷಿಯಮ್ ಅಂತ ಹೇಳ್ತಾನೆ. ಇದು ಇನ್ನೊಂದು ಕಾನ್ಸಿಕ್ವೆನ್ಸ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಇಫ್ ಐ ಟೇಕ್ ದ ಅನದರ್ ಕಾನ್ಸಿಕ್ವೆನ್ಸ್ ಅಂತ ತಗೊಂಡ್ರೆ, ದ ಕೋವಲೆಂಟ್ ಕ್ಯಾರೆಕ್ಟರ್ಸ್ ಆಫ್ ಕ್ಯಾಟಯಾನ್ಸ್ ಇನ್ಕ್ರೀಸಸ್. ಅಂದರೆ ಕೋವಲೆಂಟ್ ಕ್ಯಾರೆಕ್ಟರ್ ಕೆಲವೊಂದು ನೀವು ಫಸ್ಟ್ ಏನಲ್ಲಿ ನೋಡಿದ್ದೀರಿ, ಕೆಲವೊಂದು ಅಯಾನಿಕ್ ಕಾಂಪೌಂಡ್ಸ್ಗೆ ಕೋವಲೆಂಟ್ ಕ್ಯಾರೆಕ್ಟರು ಬರುತ್ತೆ. ಈ ಒಂದು ಅಲ್ಲಿ ಅಯಾನ್ಸ್ ಇದನ್ನು ಕೂಡ ಕೋವಲೆಂಟ್ ಕ್ಯಾರೆಕ್ಟರ್ ಬರುತ್ತೆ ಅಂತ ಹೇಳ್ತಾನೆ. ಸೊ ಯಾಕೆ ಅಂತಾನೆ, ಬಿಕಾಸ್ ಆಫ್ ದ ಡಿಪೆಂಡ್ಸ್ ಆನ್ ದ ಪೋಲರೈಸಿಂಗ್ ಪವರ್ ಆಫ್ ದ ಕ್ಯಾಟಯನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಫಸ್ಟ್ ಇಯರ್ನಲ್ಲಿ ಕೇಳಿದಿರಿ. ಅದನ್ನು ಫಾಜನ್ಸ್ ರೂಲಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ ಫಸ್ಟ್ ಇಯರ್ ಟಾಪಿಕ್ಕು.
ಸೊ ಅದೇ ಥರ ಬಿಕಾಸ್ ಆಫ್ ದಿಸ್ ಲ್ಯಾಂಥನೈಡ್ ಕಂಟ್ರಾಕ್ಷನ್ ಎಫೆಕ್ಟಿಂದ ಸೊ ಅಲ್ಲೇನಾಗುತ್ತೆ, ಇಫ್ ಐ ಟೇಕ್ ದ ಕೋಲೆಂಟ್ ಕ್ಯಾರೆಕ್ಟರ್ ಆಫ್ ದ ಕ್ಯಾಟಯಾನ್ಸ್ ಅಂತ ತೊಗೊಂಡ್ರೆ, ದ ಕ್ಯಾಟಯಾನ್ಸ್ ಆಫ್ ದ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ತೊಗೊಂಡ್ರೆ, ಸೊ ಅಕ್ರಾಸ್ ದ ಪೀರಿಯಡ್ ಅಂತ ತೊಗೊಂಡ್ರೆ ದ ಕೋಲೆಂಟ್ ಕ್ಯಾರೆಕ್ಟರ್ ಏನಾಗುತ್ತೆ ಅಂದರೆ ಕೋಲೆಂಟ್ ಕ್ಯಾರೆಕ್ಟರ್ ಆಫ್ ದ ರೆಸ್ಪೆಕ್ಟಿವ್ ಕ್ಯಾಟಯಾನ್ಸ್ ಆಫ್ ದ ಲ್ಯಾಂಥನೈಡ್ಸ್ ಜನರಲಿ ಇನ್ಕ್ರೀಸಸ್ ಅಂತ ಹೇಳ್ತಾನೆ. ಸೊ ಇದನ್ನು ಇನ್ನೊಂದು ಕಾನ್ಸಿಕ್ವೆನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಸಿಮಿಲರ್ಲಿ ಇಫ್ ಐ ಟೇಕ್ ದ ಅನದರ್ ಪ್ರಾಪರ್ಟಿ, ದ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಟ್ರೈವೆಲೆಂಟ್ ಅಯಾನ್ಸ್ ಇನ್ಕ್ರೀಸಸ್ ಸ್ಲೈಟ್ಲಿ ಅಂತ ಹೇಳ್ತಾನೆ. ಅಂದರೆ ಲ್ಯಾಂಥನೈಡ್ ಎಲಿಮೆಂಟ್ಸನ್ನು ಇನ್ ದ ರೆಸ್ಪೆಕ್ಟ್ ಟು 3+ ಆಕ್ಸಿಡೇಷನ್ ಸ್ಟೇಟಲ್ಲಿ ತೊಗೊಂಡ್ರೆ, 3+ ಆಕ್ಸಿಡೇಷನ್ ಸ್ಟೇಟಲ್ಲಿ ಎಲ್ಲ ಎಲಿಮೆಂಟ್ಸನ್ನು ತೊಗೊಂಡಾಗ ಎಲೆಕ್ಟ್ರಾನ್ ಪ್ರಾಪರ್ಟಿ ಏನಾಗುತ್ತೆ ಅಕ್ರಾಸ್ ದ ಪೀರಿಯಡ್ ಅಂತಂದರೆ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಇನ್ಕ್ರೀಸಸ್ ಸ್ಲೈಟ್ಲಿ. ಸೊ ಅಕ್ರಾಸ್ ದ ಪೀರಿಯಡ್ ಅಂತ ಹೇಳ್ತಾನೆ, ಇನ್ ದ ರೆಸ್ಪೆಕ್ಟ್ ಟು ಟ್ರೈವೆಲೆಂಟ್ ಅಯಾನಿಕ್ ಸ್ಟೇಟಲ್ಲಿ ಹೇಳ್ತಾನೆ. ಸೊ ಇದಿಷ್ಟು ಲ್ಯಾಂಥನೈಡ್ ಕಂಟ್ರಾಕ್ಷನ್ನು, ಕಾಸ್ ಆಫ್ ದ ಲ್ಯಾಂಥನೈಡ್ ಕಂಟ್ರಾಕ್ಷನ್ ಆ್ಯಂಡ್ ದ ಕನ್ಸಿಕ್ವೆನ್ಸ್ ಆಫ್ ದ ಲ್ಯಾಂಥನೈಡ್ ಕಂಟ್ರಾಕ್ಷನ್ ಅಂತ ಹೇಳ್ತಾ, ಸೊ ಇಲ್ಲಿಗೆ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ. ಸೊ ಇಲ್ಲಿಗೆ ಲ್ಯಾಂಥನೈಡ್ಸ್ ಮುಗೀತು. ಸೊ ಇಷ್ಟೇ ವೆರಿ ಇಂಪಾರ್ಟೆಂಟ್ಲಿ ಕೇಳೋವಂಥದ್ದು ಲ್ಯಾಂಥನೈಡ್ ಕಂಟ್ರಾಕ್ಷನು. ಸೊ ಇದನ್ನು ನೋಡ್ಕೊಳ್ಳಿ, ಸೊ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಕೊನೆಯಲ್ಲಿ ಇನ್ನೊಂದಿದೆ, ಆ್ಯಕ್ಟಿನೈಡ್ಸ್ ಇದೆ. ಆ್ಯಕ್ಟಿನೈಡ್ಸ್ ಅಂತಂದ್ರೆ ಏನೇನು ಎಲಿಮೆಂಟ್ಸ್ ಬರುತ್ತೆ, ಮತ್ತು ಅದರೊಳಗಡೆನೂ ಆ್ಯಕ್ಟಿನೈಡ್ ಕಂಟ್ರಾಕ್ಷನ್ ಅಂತ ಬರುತ್ತೆ. ಸೊ ಆ್ಯಕ್ಟಿನೈಡ್ ಕಂಟ್ರಾಕ್ಷನ್ಗೂ ಲ್ಯಾಂಥನೈಡ್ ಕಂಟ್ರಾಕ್ಷನ್ಗೂ ಡಿಫ್ರೆನ್ಸ್ ಏನು ಬರುತ್ತೆ ಅಂತ ನೋಡಿ, ಕೊನೆಯಲ್ಲಿ ಲಾಸ್ಟಲ್ಲಿ ಬಿಟ್ವೀನ್ ದ ಲ್ಯಾಂಥನೈಡ್ಸ್ ಆ್ಯಂಡ್ ಆ್ಯಕ್ಟಿನೈಡ್ಸ್ ಅಲ್ಲಿ ಒಂದು ಡಿಫ್ರೆನ್ಸಸ್ ಬರುತ್ತೆ. ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಲ್ಯಾಂಥನೈಡ್ಸ್ ಆ್ಯಂಡ್ ಆ್ಯಕ್ಟಿನೈಡ್ಸ್ ಅನ್ನೋದನ್ನು ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋಣ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಡೌಟ್ಸ್ ಇದ್ದರೆ ಕೇಳ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಪಾ.